ಕ್ವಶನ್ ಕೊಡೋದ್ನ ಅಪ್ಪ ಇದು ಕಡದೇನು ಸರ್ ಅಲ್ಲ ಹಣ ಐತ ರೈಟ್. ನಾವು ನಿನ್ನೆ ಏನಪ್ಪಾ ಅಂದ್ರೆ ಈ ಏನ್ ಡಿಸೈಡ್ ಮಾಡಿದೀನಿ ಬೌದ್ಧ ಧರ್ಮ ಫುಲ್ ಡಿಸೈಡ್ ಮಾಡ್ಯಾವ ನಿನ್ನೆ. ಹೌದಾ, ಬೌದ್ಧ ಧರ್ಮ ಡಿಸೈಡ್ ಮಾಡಿಲ್ಲ. ರೈಟ್. ಗಾಂಧಾರ ಶೈಲಿ, ಹೌದಾ, ಮಥುರಾ ಶೈಲಿ. ರೈಟ್. ಮತ್ತೇನಪ್ಪ ಅಂದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಏನು ಗೌತಮ ಬುದ್ಧನ ಬಗ್ಗೆ ಡಿಸ್ಕಷನ್ ಎಲ್ಲ ತರೋ ಡಿಸೈಡ್ ಮಾಡಿವಿ. ರೈಟ್. ಅದಾದ್ಮೇಲೆ ಡಿಸೈಡ್ ಮಾಡಿಪ್ಪ ಅಂದ್ರೆ ಜೈನ್ ಧರ್ಮ ಬಗ್ಗೆ ಡಿಸೈಡ್ ಮಾಡಿವಿ. ಹೌದಾ, ಜೈನ್ ಧರ್ಮಕ್ಕೆ ಸಂಬಂಧಪಟ್ಟಂಗ ಸ್ಥಾಪಕರು ಯಾರು, ಹೌದಾ, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಡಿಸ್ಕಷನ್. ತೀರ್ಥಂಕರು, ಹೌದಾ. ನೆಕ್ಸ್ಟ್ ಈ ಬೌದ್ಧನ ಸಮಕಾಲೀನರು ಯಾರು ಇರ್ತಾರೋ, ಬೌದ್ಧ ಇವರು ಗೌತಮ ಬುದ್ಧನ ಸಮಕಾಲೀನರು ಯಾರು ಬರ್ತಾರೋ, ಅಜಾತ ಶತ್ರು, ಪ್ರಜಾ ಸಪ್ತನಜೀತ, ಹೌದಾ, ಸಪ್ತನಜೀತ ಮತ್ತು ಇನ್ನೊಬ್ರು ಯಾರು, ಅಜಾತ ಶತ್ರು. ಅಜಾತ ಶತ್ರು ಯಾರ ತಂದೆ, ಸಾರಿ ಯಾರ ಮಗ, ಬಿಂಬಸಾರ, ಹೌದಾ, ಬಿಂಬಸಾರ ಇದ್ರಲ್ಲಿ ಬರ್ತಲ್ಲ. ರೈಟ್. ಇನ್ ನೆಕ್ಸ್ಟ್ ಇಲ್ಲಿ ಬುಡಕಟ್ಟು ಜನಾಂಗ ಬಗ್ಗೆ ಕ್ವಶನ್ ಕೇಳತ್ರಿ, ಇಂಪಾರ್ಟೆಂಟ್ ಭಾಳ ಎಕ್ಸಾಮ್. ನಿನ್ನೆ ಹಂಗ ಸುಮ್ ರಿವಿಷನ್ ಮಾಡಿವಿ ನಿಮ್ಗೆ ಬುಡಕಟ್ಟು ಜನಾಂಗ ಸಂಬಂಧ. ರೈಟ್. ಪ್ರತಿ ಎಕ್ಸಾಮ್ಗೆ ಬುಡಕಟ್ಟು ಜನಾಂಗ ಮೇಲೆ ಒಂದು ಕ್ವಶನ್ ಇರೋದ್ರಿ. ಇಲ್ಲಿ ಕ್ವಶನ್ ಕೇಳ ನೋಡ, ಇಲ್ಲಿ ಏನ್ ಮಾಡ್ಯಾನ, ಹಿಂಗ್ ಕೊಡೋಣ ಹಿಂಗ್. ರೈಟ್. ಈ ಒಂದು ಪ್ಲೇಸ್ ಅಲ್ಲಿ ಯಾವ ಬುಡಕಟ್ಟು ಜನಾಂಗ ಕಂಡು ಬರೋದ್ ಕೇಳ್ರಿ. ಯಾವ್ದು ಬರುತ್ತೆ ಅಲ್ಲಿ ಆಪ್ಷನ್ ಕೊಡ್ಲಿ. ಬಿಲ್ಲರು, ತೋಡಿಗರು, ಗೊಂಡ, ಸಂತಾಲರು. ಬಿಲ್ಲರು ಬರ್ಬೇಕಿಲ್ಲ ಅಲ್ಲಿ. ನಾ ಬಿಲ್ಲರು ಮಾತ್ರ ಮಧ್ಯಪ್ರದೇಶ ಬಿಲ್ಲರು. ನಿಮ್ಗೆ ಗೊತ್ತಿರಲಿ, ಬುಡಕಟ್ಟು ಜನಾಂಗ ಅಂದ ತಕ್ಷಣ ಅಕ್ಕಪಕ್ಕ ರಾಜ್ಯದಲ್ಲಿ ಕಂಡು ಬರ್ತಾರ. ಒಟ್ ನಾವು ಓದ್ಬೇಕಾಗಿರಪ್ಪ ಅಂದ್ರೆ ಮೆಜಾರಿಟಿ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರ ಅಂತ ಓದ್ಕೋಬೇಕು. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈ ಬಿಲ್ಲರು, ನಾನು ನಿನ್ನೆ ಮಧ್ಯಪ್ರದೇಶ ಹೇಳಿದ್ದೇನೆ. ಹೌದಾ, ಮಧ್ಯಪ್ರದೇಶ ಅಕ್ಕಪಕ್ಕ ರಾಜ್ಯದಲ್ಲೂ ಕೂಡ ಕಂಡು ಬರ್ತಾರ ಅವ್ರು. ಹೆಚ್ಚು ಕಡಿಮೆ ಆ ಕಡೆ ಇರ್ತಾರ ಅವ್ರು. ಹೌದಾ, ಬಟ್ ಮೆಜಾರಿಟಿ ಎಲ್ಲಿರ್ತಾರ ಕಂಡು ಹಿಡ್ಬೇಕು. ಹೌದಾ, ಕ್ವಶನ್ ಕೇಳಿ, ಬುಡಕಟ್ಟು ಜನಾಂಗ ಕ್ವಶನ್ ಕೇಳಿ. ರೈಟ್. ಈ ಬುಡಕಟ್ಟು ಸಚಿವಾಲಯ ಒಂದೈತೆ ಎಂಬುದು ಆಲ್ರೆಡಿ. ಹೌದಾ, ಬುಡಕಟ್ಟು ಸಚಿವಾಲಯ ಕೂಡ ಐತಿ, ಗೊತ್ತಿರ್ಬೇಕು ನಿಮ್ಗೆ. ಹೌದಾ, ಈಗ ಹತ್ರದ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವರು ಯಾರ್ದಾರು, ಅರ್ಜುನ್ ಮುಂಡಾದವ್ರನ್ನ. ಹೌದಾ, ಅರ್ಜುನ್ ಮುಂಡಾತ್ ಅವ್ರ ಏನಿರ್ಬೇಕು. ರೈಟ್. ಇನ್ನೆಷ್ಟು ಕ್ರಿಕೆಟ್ ಅಲ್ಲಿ ಈ ಬುಡಕಟ್ಟು ಜನಾಂಗ ಅಂತ ಬಂದಾಗ ನಾವು ಕೆಲವು ಬುಡಕಟ್ಟು ಜನಾಂಗ ಹೆಸರು ಹೇಳ್ತೀನಿ, ಅವು ಯಾವ ರಾಜ್ಯ ಬರ್ತಾವ ಹೇಳ್ಬೇಕು. ಪ್ರತಿ ಎಕ್ಸಾಮ್ ಕ್ವಶನ್ ರಿಪೀಟ್ ಆಗುತ್ತೆ ಅದರಲ್ಲಿ, ನೀವು ಕ್ವಶನ್ ಹೇಳ್ಬೇಕು. ರೈಟ್. ಈಗ ಗುಜ್ಜರು ಇಲ್ಲಿ ಬರ್ತಾರೆ, ಗುಜ್ಜರು ಜಮ್ಮು ಕಾಶ್ಮೀರ ಡಿಸೈಡ್ ಮಾಡಿವಿ ಅದನ್ನ. ಗುಜ್ಜರು ಜಮ್ಮು ಕಾಶ್ಮೀರ್. ಹಟ್ಟಿ ಬುಡಕಟ್ಟು ಜನ ಎಲ್ಲಿ ಕಂಡು ಬರ್ತಾರು, ಹಟ್ಟಿ ಹಿಮಾಚಲ್ ಪ್ರದೇಶ್ ಕಂಡು ಬರ್ತಾರೆ, ಹಿಮಾಚಲ್ ಪ್ರದೇಶ ಕಂಡು ಬರ್ತಾರೆ. ಹೌದಾ. ನೆಕ್ಸ್ಟ್ ಗಿಡ್ಡರು ಹಿಮಾಚಲ್ ಪ್ರದೇಶ ಕಂಡು ಬರ್ತಾರೆ. ಹೌದಾ. ಲೆಪ್ಚಾ ಕಂಡು ಬರ್ತಾರೆ, ಲೆಪ್ಚಾ ಸಿಕ್ಕಿಂ. ಹೌದಾ, ಲೆಪ್ಚಾ ಕಂಡು ಬರ್ತಾರು ಸಿಕ್ಕಿಂ. ನೆಕ್ಸ್ಟ್ ಅಪ್ಟಾಮಿ ಕಂಡು ಬರ್ತಾರು ಅರುಣಾಚಲ ಪ್ರದೇಶ, ಅಪ್ಟಾಮಿ ಅರುಣಾಚಲ. ಮತ್ತೆ ಮಿರಿ ಮಿಸಿ ಮಿಸೌರಿ ಅಂತ ಬರೋದು, ಅವು ಬುಡಕಟ್ಟು ಜನಾಂಗನೂ ಹೌದು, ಮತ್ತೆ ಅಲ್ಲಿ ಪರ್ವತ ಶ್ರೇಣಿಗಳು ಹೌದು. ಎಲ್ಲಿ ಕಂಡು ಬರ್ತಾರ, ಮಿರಿ ಮಿಶ್ಮಿ ಮಿಸೌರಿ ಅಂತ ಬುಡಕಟ್ಟು ಜನಾಂಗನೂ ಹೌದು. ಎಲ್ಲಿ, ಅರುಣಾಚಲ ಪ್ರದೇಶ್. ಹೌದಾ. ನೆಕ್ಸ್ಟ್ ಮೈತೇಕ್ ಬುಡಕಟ್ಟು ಎಲ್ಲಿ ಕಂಡು ಬರ್ತಾರು, ಎಲ್ರಿ, ಮಣಿಪುರದಾಗ ಕಂಡು ಬರ್ತಾರ. ನೆಕ್ಸ್ಟ್ ಕುಕ್ಕಿ ಜನಾಂಗ ಬುಡಕಟ್ಟು ಎಲ್ಲಿ ಕಂಡು ಬರ್ತಾರೋ, ಎಲ್ಲಿ ಬರ್ತಾರೋ, ಮಣಿಪುರದಾಗ ಕಂಡು ಬರ್ತಾರ. ಹೌದಾ. ನೆಕ್ಸ್ಟ್ ಈ ಬ್ರೂ ಎಲ್ಲಿ ಕಂಡು ಬರ್ತಾರೆ, ಬ್ರೂ ತ್ರಿಪುರಾದಾಗ ಕಂಡು ಬರ್ತಾರೆ. ನಿನ್ ಮಾತಾಡಿಲ್ಲ, ಬ್ರೂ ಇಂಪಾರ್ಟೆಂಟ್, ತ್ರಿಪುರಾದಾಗ ಕಂಡು ಬರ್ತಾರೆ. ರೈಟ್. ಈ ನೆಕ್ಸ್ಟ್ ಲುಷಿಯಾ ಬುಡಕಟ್ಟು ಎಲ್ಲಿ ಕಂಡು ಬರ್ತಾರೋ, ಲುಷಿಯಾ ಬೆಟ್ಟ ಎಲ್ಲಿ ಬರ್ತಾವ, ಮಿಜೋರಾಂ. ಹೌದಾ. ಬ್ಲೂ ಮೌಂಟೇನ್ಸ್ ಎಲ್ಲಿ ಕಂಡು ಬರ್ತಾವ, ಬ್ಲೂ ಮೌಂಟೇನ್ಸ್ ಮಿಜೋರಾಮ್ ಕಂಡು ಬರ್ತಾವ. ಕ್ವಶನ್ ಏನ್ ಎಕ್ಸಾಮ್, ಬ್ಲೂ ಮೌಂಟೇನ್ಸ್ ಯಾವ ರಾಜ್ಯ ಕಂಡು ಬರ್ತಾವ ಅಂತ ಎಲ್ಲಿ ಬಂದ್ರೆ ಮಿಜೋರಾಮ್. ಹಂಗ ಲುಷಿಯಾ ಬುಡಕಟ್ಟು ಕಂಡು ಬರ್ತಾರಪ್ಪ ಅಂದ್ರೆ ಮಿಜೋರಾಮ್ ಕಂಡು ಬರ್ತಾರೆ, ಮಿಜೋರಾಮ್ ಕಂಡು ಬರ್ತಾರೆ. ರೈಟ್. ನೆಕ್ಸ್ಟ್ ಕಾಶಿ ಗಾರೋ ಜಯಂತಿ ಕಂಡು ಬರ್ತಾರ. ಇಂಪಾರ್ಟೆಂಟ್ ಆಗಿ ನೆನ್ಬಿಟ್ಟು ಹೋಗ್ಬೇಕು, ಕಾಶಿ ಗಾರೋ ಜಯಂತಿಯ. KS ಫಿಲಿಮ್ಸ್ ಕ್ವಶನ್ ಕೇಳಿದ್ರಿ. KS ಲಾಸ್ಟ್ ಆಗಿತ್ತಲ್ಲ, ನಾವು ಬರ್ದಿಲ್ಲ ಲಾಸ್ಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ, ಈ ಕಾಶಿ ಗಾರೋ ಜಯಂತಿಯನ್ನ ಈ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮ ಪೂರ್ವಕ್ಕೆ ಜೋಡಿಸಂತ ಕ್ವಶನ್ ಕೇಳಿದ್ದೆ. ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಪೂರ್ವಕ್ಕೆ ಯಾವ್ದು ಬರುತ್ತೆ ಅಲ್ಲಿ, ಜಯಂತಿ ನಡಕ್ಕೆ ಯಾವ್ದು ಬರುತ್ತೆ, ಜಯಂತಿಯ ಗಾರೋ ಮತ್ತು ಕಾಶಿ. ಗಾರೋ ನಡಕ್ ಇದನ್ನ KS ಫಿಲಿಮ್ಸ್ ಕ್ವಶನ್ ಲಾಸ್ಟ್ ನಡೀತು ಗೊತ್ತಾ, ಲಾಸ್ಟ್ ಮುನ್ನ ಇಂಟರ್ವ್ಯೂ ಮುಗಿತು ಮಂಡೆ, ಆತರಲ್ಲಿ ಫಿಲಿಮ್ಸ್ ಕ್ವಶನ್ ಕೇಳಿದ್ರಿ, ಅವನ ಜೋಡ್ಸ್ರಿ ಅಂತ ಹೇಳಿ. ಹೌದಾ. ಜಯಂತಿಯ ಗಾರೋ ಕಾಶಿ ಕಳದಿಲ್ಲ, ಜಯಂತಿಯ ಗಾರೋ ಕಾಶಿ ಬರ್ತದೆ. ಇವ್ರು ಎಲ್ಲಿ ಕಂಡು ಬರ್ತಾರಪ್ಪ ಅಂದ್ರೆ ಇವರು ಹಿಮಾಲಯ ಪ್ರದೇಶ, ಸಾರಿ ಮೇಘಾಲಯ. ಹೌದಾ, ಮೇಘಾಲಯ ಕಂಡು ಬರುತ್ತೆ. ನೆಕ್ಸ್ಟ್ ಅಲ್ಲಿ ಮೇಘಾಲಯ ಮೈಸೂರಾಮ್ ಅಂತ ಕಂಡು ಬರ್ತೈತಿ, ಅತ್ಯಂತ ಹೆಚ್ಚು ಮಳೆ ಬೀಳುವಂತ ಪ್ರದೇಶ, ಚಿರಾಪುಂಜಿ ಅಂತ ಕರಿತೀವಿ. ಹೌದಾ. ನೆಕ್ಸ್ಟ್ ಅಲ್ಲೇ ಯಾಕೈತಿ ಹೆಚ್ಚು ಮಳೆ ಅಂತ ಹೇಳ್ರು. ಯಾಕಪ್ಪ ಅಂದ್ರೆ ಕಡೆ ನೀವು ಹೇಳುದು, ಬಟ್ ಈಗ ಮಾನ್ಸೂನ್
ಮಾರುತಗಳು. ಹೌದಾ, ಮಾನ್ಸೂನ್ ಮಾರುತ ಗೊತ್ತಲ್ರಿ? ಹೌದಾ, ಮಾನ್ಸೂನ್ ಮಾರುತಗಳು ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತವನ್ನ ಯಾವಾಗ ಎಂಟ್ರಿ ಹಾಕವ್ರಿ? ಜೂನ್ 1ನೇ ತಾರೀಕು ಆಗ್ತಾವಲ್ಲ. ಹೌದಾ, ನಮ್ ಕರ್ನಾಟಕ ಎಂಟ್ರಿ ಜೂನ್ 6ನೇ ತಾರೀಕು. ಹೌದಾ, ಜೂನ್ 6ನೇ ತಾರೀಕು ಎಂಟ್ರಿ ಆಗ್ತದೆ. ರೈಟ್. ಮಾನ್ಸೂನ್ ಬರುವಾಗ ಒಂದು ಬಂಗಾಳ ಕೊಲ್ಲಿ ಶಾಖೆ ಮತ್ತು ಅರಬ್ಬಿ ಸಮುದ್ರ ಶಾಖೆ 2 ಶಾಖೆ ಆಗ್ತಾವ ಗೊತ್ತಾ? ಹೌದಾ, ಅವ್ 2 ಶಾಖೆಗಳು ಬಂದು ಎಲ್ಲಿ ಕೂಡ್ತಾವು? ಮೇಘಾಲಯದಲ್ಲಿ ಬಂದು ಕೂಡ್ತಾವು. ಹೌದಾ, ಅಲ್ಲಪ್ಪ ಅಂದ್ರೆ ಮೇಘಾಲಯದಲ್ಲಿ ಕಾಶಿಗಾಲ್ ಜಯಂತಿ ಬುಡಕ ಜನಾಂಗದ ಇದನ್ನ ಪರ್ವತ ಶ್ರೇಣಿ ಅದಲ್ಲ, ಅವ್ ಮುಂದೆ ಹೋಗಕ್ ಬಿಡಂಗಿಲ್ಲ ಕಡೆ. ಅಲ್ಲಿ ಬಂದು 2 ಕೂಡ್ತಾವ್. ಕೂಡದ್ರಿಂದ ಅತಿ ಹೆಚ್ಚು ಮಳೆ ಆಗ್ತೈತಿ. ಹೌದಾ, ಅತಿ ಹೆಚ್ಚು ಮಳೆ ನಿಮ್ಗೆಲ್ಲ ಗೊತ್ತಿಲ್ಲ. ಆಕ್ಚುಲಿ ಮಾನ್ಸೂನ್ ಬಾಳ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್. ಒಂದ್ ಎಕ್ಸಾಮ್ ಕೇಳ್ತಾನ್ರಿ, ಮಾನ್ಸೂನ್ ಎಲ್ಲಿ ಯಾವಾಗ ಬರ್ತೈತಿ, ಮಾನ್ಸೂನ್ ಕಾರಣ ಏನು? ಹೌದಾ, ಅದನ್ನ ನೆಕ್ಸ್ಟ್ ಡಿಸೈಡ್ ಮಾಡೋ. ಜಸ್ಟ್ ಅದು ಗೊತ್ತಿಲ್ಲ, ಬುಡಕ ಜನ ಮಾತಾಡಕತ್ತಿ ನಾವು. ಹೌದಾ, ಈ ನೆಕ್ಸ್ಟ್ ಅದಾದ್ಮೇಲೆ ಬುಟಿಯಾ ಟ್ರೈಬಲ್ ಬರ್ತೈತಿ. ಹಾ, ಅದು ಬೋಡೋ, ಅದು ಬುಟಿಯಾ ಅಲ್ಲ. ಅದು ಬುಟಿಯಾ ಮತ್ತೆ ಬೋಟಿಯಾ ಅಂತ ಬರುತ್ತೆ. BHOTI ಬುಟಿಯಾ ಟ್ರೈಬ್ ಅಲ್ಲ, ಬಟ್ ನಾರ್ತ್ ಈಸ್ಟ್ ಸ್ಟೇಟ್ ಬರುತ್ತೆ ಅದು. ಚೆಕ್. ಹಾ, ಬುಟಿಯಾ ಸಿಕ್ಕಿಂ. ವೆರಿ ಗುಡ್. ಯಾವ್ದ್ರಿ? ಹಾ, ಬುಟಿಯಾ ಅಂದ್ರೆ ಸಿಕ್ಕಿಂ ರೀ. BHOTI ಬೋಟಿಯಾ. ಹಾ, ಬೋಟಿಯಾ ಸಿಕ್ಕಿಂ. ಇನ್ನೊಂದು ಬುಟಿಯಾ ಬರ್ರಿ, BHU ಸಿಕ್ಕಿಂ. BHO ಅದೊಂದು ಬರ್ತದೆ. 2 ಬರ್ತವೆ, ನೆನ್ಬಿಡ್ಬೇಕು. ಕನ್ಫ್ಯೂಸ್ ಮಾಡ್ತಾನೆ ಎಕ್ಸಾಮ್ ಹಾಲ್ನಾಗ. ಹೌದಾ, ಬುಟಿಯಾ ಅಂದ್ರೆ ಸಿಕ್ಕಿಂ, BHUTI. ಹೌದಾ, ಬೋಟಿಯಾ ಅಂತ ಬರ್ತೀವಿ ಒಂದು. ಹಾ, ಒಂದೇ ತೋರ್ಸತಾನ, ಬೇರೆ ಐತಿ. ಉತ್ತರಾಖಂಡ್. ವೆರಿ ಗುಡ್, ಉತ್ತರಾಖಂಡ್. ಬೋಟಿಯಾ BHOTI ಅಂದ್ರೆ ಉತ್ತರಾಖಂಡ್, BHUTI ಅಂತ ಕೇಳಿದ್ರೆ ಸಿಕ್ಕಿಂ. ರೈಟ್. ನೆಕ್ಸ್ಟ್ ಸಂತಾಲ ಬರ್ತದೆ. ಸಂತಾಲರು ವೆಸ್ಟ್ ಬೆಂಗಾಲ್ ರೀ. ಹೌದಾ, ಅಲ್ಲಿ ಅಕ್ಕಪಕ್ಕ ಬರ್ತಾರೆ, ಜಾಸ್ತಿ ಗೊತ್ತಿರ್ಬೇಕು. ವೆಸ್ಟ್ ಬೆಂಗಾಲ್ ಹೆಚ್ಚು ಬರ್ತಾರೆ. ರೈಟ್. ಈ ನೆಕ್ಸ್ಟ್ ಕೊಂಡ. ಕೊಂಡ ಹೇಳ್ರಿ ನೋಡ್ರಿ, ಕೇಳಿಲಿ. ಮುಂಡರು ಅಂತ ಒಂದು ಇಲ್ಲಿ ಬಂದಾಗ ಜಾರ್ಖಂಡ್. ಬಿರ್ಸಾ ಮುಂಡ ಬರ್ತದ, ಬಿರ್ಸಾ ಮುಂಡ. ಮುಂಡರು. ಹೌದಾ, ಮುಂಡರು, ಬಿರ್ಸಾ ಮುಂಡ. ನಾ ಕೇಳ್ತಿರೋದು ಕೊಂಡರು. ಕೊಂಡರು ಜಾರ್ಖಂಡ್. ಹಾ, ನೆಕ್ಸ್ಟ್ ಗೊಂಡರು ಇಲ್ಲಿ ಕೆಳಗಡೆ ಇಲ್ಲಪ್ಪ ಅಂದ್ರೆ ಅಲ್ಲಿ ಆಕ್ಚುಲಿ ಆ ಕಡೆ ಕಂಡು ಬರ್ತಾರ ಅವರು, ಗೊತ್ತಿರ್ಲಿ. ಗೊಂಡರು ಒಡಿಶಾದಾಗ ನೋಡ್ಕೊಂಡು ಬರ್ತಾರ. ಗೋ ನೋಡ್ರಿ, ಇಲ್ಲಿ 3 ಬರ್ತಾ ಕೇಳಪ್ಪ. ಇಲ್ಲಿ ಒಂದು ಮುಂಡರು, ಒಂದು ಗೊಂಡರು, ಇನ್ನೊಂದು ಕಿ ಕೊಂಡರು. 3 ಬುಡಕ ಜನಾಂಗ ಬರ್ತಾರ. ಮುಂಡರು ಜಾರ್ಖಂಡ್. ಹೌದಾ, ನೆಕ್ಸ್ಟ್ ಗೊಂಡರು ಅಲ್ಲೇ, ಗೊಂಡರು ಒಡಿಶಾ. ಮತ್ತೆ ಅಲ್ಲೇ ಅದೇ ಸುತ್ತಮುತ್ತ ಇಲ್ಲ, ಅಕ್ಕಪಕ್ಕ ಬರ್ತಾವ. ಹಾ, ಮಧ್ಯಪ್ರದೇಶ ಕಂಡು ಬರ್ತೈತಿ, ಒಡಿಶಾದಾಗ ಬರ್ತೈತಿ. ಕೊಂಡರು ಒಡಿಶಾ ಇಲ್ಲ, ಕೊಂಡರು ಒಡಿಶಾ. ಕೊಂಡರು ಒಡಿಶಾ, ಮುಂಡರು ಜಾರ್ಖಂಡ್. ಹೌದಾ, ಗೊಂಡರು ಮಧ್ಯಪ್ರದೇಶ, ಅಲ್ಲೇ ಸುತ್ತಮುತ್ತ ಕಂಡು ಬರ್ತಾವ. ಇನ್ನೆಷ್ಟು ಚೆಂಚು. ವೆರಿ ಗುಡ್. ಯಾವ್ದ್ರಿ? ಆಂಧ್ರ ಪ್ರದೇಶ್. ರಂಪ ಆಂಧ್ರ ಪ್ರದೇಶ್. ಹೌದಾ, ಆಂಧ್ರ ಪ್ರದೇಶ್. ನೆಕ್ಸ್ಟ್ ತೋಡಿಗರು ತಮಿಳ್ನಾಡು ಕಂಡು ಬರ್ತಾವೆ. ನೀಲಗಿರಿ ಹಿಲ್ಸ್ ತಮಿಳ್ನಾಡು, ಅಲ್ಲಿ ಕಂಡು ಬರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಉರುಳಿಯರ್. ಉರ್ಲಿ ಬೇರೆ, ಉರುಳಿಯರ್ ತಮಿಳ್ನಾಡು, ಉರುಳಿಯರ್ ತಮಿಳ್ನಾಡು. ಹೌದಾ, ನರಿಕೊರವನ್ ತಮಿಳ್ನಾಡು. ಹೌದಾ, ನರಿಕೊರವನ್ ತಮಿಳ್ನಾಡು ಕಂಡು ಬರ್ತಕ್ಕಂಥದ್ದು. ಕುರಿ ವಿಕರಣ್, ನರಿಕೊರವನ್ ತಮಿಳ್ನಾಡು, ಕುರಿ ವಿಕರಣ್ ತಮಿಳ್ನಾಡು. ರೈಟ್. ಇವ್ ನೆನ್ಪಿಟ್ಕೋಪ, ಇಂಪಾರ್ಟೆಂಟ್ ಕೇಳ್ತಿರ್ತಾನ ಅವಾಗ. ರೈಟ್. ಈ ನೆಕ್ಸ್ಟ್ ಆಮೇಲೆ ಉರ್ಲಿ, ಇದೇ ನೀವು ಹೇಳಿ ನೋಡಿ. ವರ್ಲಿ ಮಹಾರಾಷ್ಟ್ರ, ಉರ್ಲಿ ಕೇರಳ. ಉರ್ಲಿ ಕೇರಳ, ಉರ್ಲಿ ಕೇರಳ. ಚಾಂಪಿಯನ್ ಅಂಡಮಾನ್ ನಿಕೋಬಾರ್. ಜರವಾ ಓಂಗೆ ಅಂಡಮಾನ್ ನಿಕೋಬಾರ್. ಅಂಡಮಾನೀಸ್ ಅಂಡಮಾನ್. ಹೌದಾ, ನಿಕೋಬಾರೀಸ್ ಅಲ್ಲೇ ಕಂಡು ಬರ್ತಾರೆ. ಹೌದಾ, ಅಲ್ಲೇ ಕಂಡು. ಹೌದಾ, ನೆಕ್ಸ್ಟ್ ಸಿಲ್ಚಾರ್ ಕಂಡು ಬರ್ತಾರೆ. ಸಿಲ್ಚಾರ್ ಲಕ್ಷದ್ವೀಪ್. ಸಿಲ್ಚಾರ್ ಏನೋ ಸಮಥಿಂಗ್ ಬರೋದು, ಅದು ಲಕ್ಷದ್ವೀಪ ಕಂಡು ಬರುತ್ತೆ ಅಲ್ಲಿ. ರೈಟ್. ಮತ್ತು ಬಿಲ್ಲರು ಮಧ್ಯಪ್ರದೇಶ್. ಮುರಾರಿ ಮಧ್ಯಪ್ರದೇಶ್. ಮುರಾರಿ ಕಂಡು ಬರ್ತಾರೆ, ಮಧ್ಯಪ್ರದೇಶ್. ನೆಕ್ಸ್ಟ್ ಬಹುಪತ್ನಿತ್ವವನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಬುಡಕ ಜನ ಯಾವುದು? ತೋಡಿಗರು. ನೀನ್ ಹೇಳಿಲ್ಲ, ತೋಡಿಗರು. ಹೌದಾ, ಈ ನೆಕ್ಸ್ಟ್
ಈ ದ್ವಿ ಪತ್ನಿತ್ವ ಗೊಂಡರು, ನಿನ್ ಮಿಸ್ಟೇಕ್ ಆಯ್ತದು, ಗೊಂಡ. ಕೆಇ ಎಕ್ಸಾಮ್ ಒಂದು ಕ್ವಶನ್ ಕೇಳ, ಈ ಕೇಳಿ ಯಾವ ಬುಡಕ ಜನ ಬಹುಪತ್ನಿತ್ವವನ್ನು ಅಳವಡಿಸ್ಕೊಂಡಿತ್ತು ಅಂತ ಕೇಳ್ತಂತ. ಅದ್ಯಾವುದು? ಟೋಡಿಗರು. ದ್ವಿಪತ್ನಿತ್ವ ಅಂತ ಕೇಳಿದ್ರೆ ಗೊಂಡರು. ನೆಕ್ಸ್ಟ್, ಭಾರತದಲ್ಲಿ ಟೋಟಲ್ ಎಷ್ಟು ಪರ್ಸೆಂಟೇಜ್ ಬುಡಕಟ್ಟು ಜನಾಂಗ ಐತಿ? 8.6%. ವೆರಿ ಗುಡ್, 8.6%. ನೆಕ್ಸ್ಟ್, 2011 ಜನಗಣತಿ ಪ್ರಕಾರ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರ್ತಕ್ಕಂಥ ರಾಜ್ಯ ಯಾವುದು? ಮಧ್ಯಪ್ರದೇಶ್. ನೆಕ್ಸ್ಟ್, ಯಾವ ಬುಡಕಟ್ಟು ಜನಾಂಗ ಐತಿ ಅತಿ ಹೆಚ್ಚು? ನಾನು ಕ್ವಶನ್ ಆನ್ಸರ್ ಮಾಡ್ಬೇಕು, ನಿಮ್ಗೆ ಗೊತ್ತಿರೋ ಆನ್ಸರ್ ಮಾಡೋದಲ್ಲ. 2011 ಜನಗಣತಿ ಪ್ರಕಾರ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ರಾಜ್ಯ ಗೊಂಡರು. ಎರಡನೇದು ಯಾವುದು? ಬಿಲ್ಲರು. 2021 ಪ್ರಕಾರ ಅತಿ ಹೆಚ್ಚು ಇರ್ತಕ್ಕಂಥ ಬುಡಕಟ್ಟು ಜನಾಂಗ ಯಾವುದು? ಬಿಲ್ಲರು. ಎರಡನೇದು ಗೊಂಡರು. ಲೈಟ್ ಐತಿ ರೈಟ್. ನಾಳೆ ಹೆಂಗ ಕೇಳಿದ್ರು ನೀ ಕನ್ಫ್ಯೂಸ್ ಆಗ್ಬೇಡ ಎಕ್ಸಾಮ್ ಹಾಲ್ನಾಗ. ರೈಟ್. ನೆಕ್ಸ್ಟ್ ಕ್ವಶನ್, ಪಿಬಿಟಿಜಿ ಪರ್ಟಿಕ್ಯುಲರ್ ವರ್ನಲೇಬಲ್ ಟ್ರೈಬಲ್ ಗ್ರೂಪ್ಸ್ ಯಾವಾಗ ಗೊತ್ತು? ವೆರಿ ಗುಡ್. ಹೌದಾ? ನೋಡ್ರಿ, ಆಕ್ಚುಲಿ ಗೊತ್ತಿರ್ಲಿ ನಿಮ್ಗ, ಮೊದಲ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಬರ್ತೈತಿ. ಅದು 1975 ಬರ್ತೈತಿ. ಓನ್ಲಿ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಬರ್ತೈತಿ. ನಾ ಹೇಳ್ತೀನಿ ಹಂಗಂದ್ರೆ ಏನಂತೇಳಿ, ಗಾಬರಿ ಆಗ್ಬೇಡ, ಜಸ್ಟ್ ತಿಳ್ಕೊ. ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಬರುತ್ತೆ 1975. ಅದನ್ನ ಹೆಸರು ಚೇಂಜ್ ಮಾಡ್ತಾರೆ 2006. ಅವಾಗ ಏನಪ್ಪ ಅಂದ್ರೆ PBTG ಅಂತ ಹೆಸರು ಕೊಡ್ತಾರ. ಅದು ಪರ್ಟಿಕ್ಯುಲರ್ ವರ್ನಲೇಬಲ್ ಟ್ರೈಬಲ್ ಗ್ರೂಪ್ಸ್. ಇದ್ರ ಫುಲ್ ಫಾರ್ಮ್ ಕೇಳ್ತಾನೆ ಎಕ್ಸಾಮ್. PBTG ಫುಲ್ ಫಾರ್ಮ್ ಬರೆಯುತ್ತೇವೆ. ಟ್ರೈಬಲ್ ಗ್ರೂಪ್. ಕೆಗೆ ಸಂಬಂಧಪಟ್ಟಂಗೆ ನೀ ಏನಾದ್ರೂ ಎಕ್ಸಾಮ್ ಬರೆಯಕ್ ಹೋದ್ರೆ 1 ಅಥವಾ 2 ಫುಲ್ ಫಾರ್ಮ್ ಇರ್ತಾವಲ್ಲಿ. 1 ಅಥವಾ 2 ಫುಲ್ ಫಾರ್ಮ್ ನೀವು ಕ್ವಶನ್ ನೋಡಿದ್ರೆ ಗೊತ್ತಿರ್ತದೆ. ಅಂತವೇಂತ ಕೇಳೋ ಚಾನ್ಸ್ ಇರೋದು. ನೆಕ್ಸ್ಟ್ ನೀವು ಹೇಳ್ಬೇಕು ಆನ್ಸರ್. ರೈಟ್. PBTG ಆಮೇಲೆ ಮಾತಾಡ ಹೋಗ್ಬೇಕು. ನಾವೊಂದು ಟ್ರೈಬಲ್ ಗ್ರೂಪ್ಸ್ ಅನ್ನ ಇದನ್ನ ಏನಾರು ಆನ್ಸರ್ ಇದ್ರೆ KS ಫಿಲಿಮ್ಸ್ ಕ್ವಶನ್ ಇದು. ಹೌದಾ? ಈ ಒಂದು ಯಾವುದೇ ಒಂದು ಗ್ರೂಪ್ ಅನ್ನ PBTG ಅಂತ ಘೋಷಣೆ ಮಾಡ್ಬೇಕಂದ್ರೆ 4 ಕ್ರೈಟೀರಿಯಾ ಅದಾವ. ಆ 4 ಕ್ರೈಟೀರಿಯಾ ನೋಡ್ಬಿಟ್ಟು ಅವ್ರು ಹೌದು PBTG ಸೇರಿಸ್ಬೇಕು ಡಿಸೈಡ್ ಮಾಡ್ತಾರೆ. ಅವ್ 4 ಯಾವ ನೋಡ್ರಿ, 1 ದಿನ ಬಿಡ್ಬೇಕು, ಇವ್ 4 ದಿನ ಬಿಡ್ಬೇಕು, ಯಾರ ಕಡೆ ಹೇಳ್ಬೇಕು ಹೊರಗಡೆ. ಹೌದಾ? ಅವು PBTG ಘೋಷಣೆ ಮಾಡ್ಬೇಕಾಗಿದ್ರೆ ಇವ್ 4 ಕಂಡೀಷನ್ ನೋಡ್ತಾರ ಆ ಟ್ರೈಬಲ್ ಗ್ರೂಪ್ನಾಗ. ಒಂದೇದೇನಪ್ಪಾ ಅಂದ್ರೆ, ಒಂದು ಅವರು ಶೈಕ್ಷಣಿಕವಾಗಿ ಹಿಂದುಳಿದಿರ್ಬೇಕು. ಇವನ್ ಹೋಗ್ಬೇಕಪ್ಪ, ಶೈಕ್ಷಣಿಕವಾಗಿ ಹಿಂದುಳಿದಿರ್ಬೇಕು. ಒಂದೇ ಆಪ್ಷನ್ ಒಂದು. ಎರಡನೇದೇನಪ್ಪಾ ಅಂದ್ರೆ ಅವ್ರು ಅಗ್ರಿಕಲ್ಚರ್ ಮಾಡಿರ್ತಾರೆ ಗೊತ್ತಾ? ಆ ಅಗ್ರಿಕಲ್ಚರ್ ಮಾಡಬೇಕಾಗ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಬಳಸ್ತಿರ್ಬೇಕು. ಅವ್ರು ಇನ್ನು ಟೆಕ್ನಾಲಜಿ ಯೂಸ್ ಮಾಡ್ತಿರಬಾರ್ದು, ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನ ಯೂಸ್ ಮಾಡ್ತಿರ್ಬೇಕು. 2. ಮೂರನೇ ಏನ್ ಗೊತ್ತಾ? ಡೇ ಕಳೆದಂಗ ಅವ್ರ ಜನಸಂಖ್ಯೆ ಡಿಗ್ರೀಸ್ ಹಾಕೋತ್ ಹೋಗ್ತಿರ್ಬೇಕು. ಅಳಿವಿನ ಅಂಚಿನಲ್ಲಿ ಇರ್ಬೇಕು. ಅಲ್ಲ, ಆಪ್ಷನ್ ಹೆಂಗ್ ಬೇಕಂದ್ರೆ ಕೊಡ್ಬೋದು, ತಿಳಿಸಿ ಹೇಳಾಕೈತೀನಿ ಅಷ್ಟೇ. ಅದನ್ನ ಅದ್ರ ಮೇಲೆ ನೀವು ಆಪ್ಷನ್ ಎಲಿಮಿನೇಟ್ ಮಾಡ್ಬೇಕು. ಏನ್ 3 ಯಾವ ಹೇಳ್ರಿ ಒಂದ್ಸಲ? ಒಂದೇನ್ರಿ? ಒಂದು ಶೈಕ್ಷಣಿಕವಾಗಿ ಲಿಟ್ರೇಚರ್ ಕಡಿಮೆ ಹಾಕೋತ್ ಹೋಗಿರ್ಬೇಕು. ಆದ್ಮೇಲೆ ಕೃಷಿಯಲ್ಲಿ ಏನಪ್ಪಾ ಅಂದ್ರೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಯೂಸ್ ಮಾಡ್ತಿರ್ಬೇಕು. ಮತ್ತೆ ನೆಕ್ಸ್ಟ್ 3ನೇದು ಯಾವ್ದು? ಜನಸಂಖ್ಯೆ ಡೇ ಹೋದಂಗ ಜನಸಂಖ್ಯೆ ಕಡಿಮೆ ಹಾಕೋತ್ ಹೋಗ್ತಿರ್ಬೇಕು. 3 ಆಯ್ತು. ಇನ್ನೊಂದು ಐತೆ ಇನ್ನೊಂದು ಯಾವ್ದು ಅಪ್ಪಿ ಸರ್ಚ್ ಮಾಡು. PBTG ಕ್ರೈಟೀರಿಯಾ ನೋಡಿ ಬರಬೇಕು. ಇವು 3 ಎಕ್ಸಾಮ್ ನಾಳೆ ಕೇಳ್ತಾನಪ್ಪಿ, ಯಾರ ಕೇಳ ಹೇಳ್ಬೇಕು ಹೊರಗಡೆ. ರೈಟ್. ಓಕೆ. ಒಂದು ಎಜುಕೇಶನ್, ಒಂದು ಜನಸಂಖ್ಯೆ, ಒಂದು ಅವ್ರ ಜನ ಕಡಿಮೆ ಆಗುತ್ತೆ, ಇನ್ನೊಂದು ಸಾಂಪ್ರದಾಯಿಕ ಕೃಷಿ. ಅದ ಸಬ್ಸಿಸ್ಟೆಂಟ್ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಿರ್ಬೇಕು. ಅದು ಕರೆಕ್ಟ್. 4 ಅದಲ್ಲ? ಅದ ಲೋ ಲಿಟ್ರೇಚ್. ಅದ ಏನಿಲ್ಲ ಲೋ ಲಿಟ್ರೇಚ್ ಅಂದ್ರೆ ಏನೇ ಸಾಕ್ಷರತೆ. ಅಲ್ಲ ಈ ಹೇಳಿ ಅವನ್ನ ಎಕ್ಸ್ಟ್ರೀಮ್ಲಿ ಲಿಟ್ರೇಚರ್ ಅಂದ್ರೆ ಏನ್ರಿ? ಎಜುಕೇಶನ್, ಶಿಕ್ಷಣ. ಲಿಟ್ರೇಚರ್ ಅಂದ್ರೆ ಏನು? ಶಿಕ್ಷಣ. ಅದ್ರ ಕಡಿಮೆ ಸಾಕ್ಷರತೆ. ಎಲ್ಲ ಒಂದೇ ಅದು. ಲಿಟ್ರೇಚರ್ ಅಂದ್ರೆ ಒಂದೇ, ಸಾಕ್ಷರತೆ ಅಂದ್ರೆ ಎಲ್ಲ ಒಂದೇ ಅದು. ಕೇಳಿ 4 ಯಾವ ಅಂತೇಳಿ. ಒಂದು ಏನ್ ಹೇಳ್ರಿ? ಶಿಕ್ಷಣದಲ್ಲಿ ಪೂರ್ತಿ ಕಡಿಮೆ ಇರ್ಬೇಕು. ನಾನು ನೀವು ತಿಳಿದಂಗೆ ಹೇಳಕತ್ತ ಬ್ಯಾಟ್ ಹೊಡಿಬಾರ್ದು ಅಂತೇಳಿ. ಅಲ್ಲಿ ಆಪ್ಷನ್ದಾಗ ಎಲ್ಲ ನೀವು ಬೇರೆ ಹಿಂಗೆ ವರ್ಡ್ ಯೂಸ್ ಮಾಡಿರಂಗಿಲ್ಲ. ಅಲ್ಲಿ ನಿನ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಆಪ್ಷನ್ ಹಾಕ್ತೀನಿ. ಒಂದು ಶಿಕ್ಷಣ ಹಿಂದುಳಿದಿರ್ಬೇಕು, ಒಂದು ಸಾಂಪ್ರದಾಯಿಕ ಕೃಷಿಯನ್ನು ಬಳಸ್ತಿರ್ಬೇಕು, ಅವ್ರ ಜನಸಂಖ್ಯೆ ಕಡಿಮೆ ಹಾಕೋತ ಹೋಗ್ತಿರ್ಬೇಕು, ಆರ್ಥಿಕವಾಗಿ ಹಿಂದುಳಿದಿರ್ಬೇಕು. ಇಂಥ ಏನಾದ್ರು ಇದ್ರೆ ಅವ್ರನ್ನ PBTG ಘೋಷಣೆ ಮಾಡ್ತಾರೆ. ರೈಟ್. ಹಾಗಾದ್ರೆ ಪ್ರಸ್ತುತ PBTG ಎಷ್ಟು ಅದಾವ? 75 ಅದಾವ. ಅತಿ ಹೆಚ್ಚು PBTG ಹೊಂದಿರ್ತಕ್ಕಂಥ ರಾಜ್ಯ ಯಾವ್ದು? ಎಸ್, ವೆರಿ ಗುಡ್. ಒಡಿಶಾ 13. ಹೌದಾ? ಅತಿ ಹೆಚ್ಚು PBTG ಹೊಂದಿರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರೆ ಒಡಿಶಾ 13 ಅದಾವ್ರಿ. ಹೌದಾ? ಈಗ ಅಂಡಮಾನ್ ಏನ್ ಕ್ವಶನ್ ಕೇಳ್ತಾನ ಗೊತ್ತಾ? ಪದೇ ಅಂಡಮಾನ್ ನಿಕೋಬಾರ್ದಾಗ ಒಂದು 4-5 ಹೇಳಿದೆ ಈಗ. ಚಾಂಪಿಯನ್, ಓಂಗೆ, ಮತ್ತೆ ಜರವ. ಇದ್ರಲ್ಲಿ PBTG ಇರ್ತಕ್ಕಂಥ ಯಾವ್ದು ಕೇಳ್ತಾನ ನೋಡಪ್ಪಿ. ಯಾವ್ದಪ್ಪ ಅಂದ್ರೆ ಚಾಂಪಿಯನ್.
ಈ ಎಲ್ಲಾ ಬುಡಕಟ್ಟು ಜನಾಂಗ ಪಿವಿಟೇಜ್ ಇರ್ತಕ್ಕಂಥ ಯಾವ್ದ್ರಿ ಚಾಂಪಿಯನ್ ಗರದ ಚಾಂಪಿಯನ್ ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಕರ್ನಾಟಕ ಎಷ್ಟು ಅದಾವ? ಎರಡು ಗೊತ್ತಲ್ಲ ನಿಮ್ಗ, ಕಾಡು ಕುರುಬ ಮತ್ತು ಜೇನು ಕುರುಬ, ಸಾರಿ ಕೊರಗ ಮತ್ತು ಜೇನು ಕುರುಬ. ಇವು ಇಂಪಾರ್ಟೆಂಟ್ PSI ಕ್ವಶನ್ ಇದು. ಈ ಕೈ ಯಾವ ಪಿವಿಟಿ ಇರ್ತಕ್ಕಂಥ ಎರಡು ಯಾವಪ್ಪ ಅಂದ್ರೆ ಕೊರಗ ಮತ್ತು ಜೇನು ಕುರುಬ, ಕೊರಗ ಮತ್ತು ಜೇನು ಕುರುಬ. ನೆಕ್ಸ್ಟ್ ಈ ಕೋಯಾ ಬುಡಕಟ್ಟು ಜನಾಂಗ ಕೋಯಾ, ಹಾ ಜಿಲ್ಲೆ ಅಂತ ಕೇಳಿದ್ರೆ ಬೀದರ್, ವೆರಿ ಗುಡ್. ಏನಾದ್ರೂ ರಾಜ್ಯ ಅಂತ ಕೇಳಿದ್ರೆ ತೆಲಂಗಾಣ, ತೆಲಂಗಾಣ. ಈ ಕೋಯಾ ಬುಡಕಟ್ಟು ಆಲ್ರೆಡಿ ಒಂದು ಹೇಳಿ ನಿಮ್ಗ ಕಡದಿಲ್ಲಪ್ಪಿ. ಹಾ ನೆಕ್ಸ್ಟ್ ಕೋಯಾ ಬುಡಕಟ್ಟು ಜನಾಂಗ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ, ಯಾವ್ದ್ರಿ? ಓಣಾಲು ಫೆಸ್ಟಿವಲ್, ತೆಲಂಗಾಣ ಕರೆಕ್ಟ್. ಬಟ್ ಇವ್ರು ಆಚರಣೆ ಮಾಡೋದು ಯಾವ್ದು? ಅಲ್ಲಿ ಹೇಳಿ ನಿಮ್ಗೆ ಒಂದ್ಸಲ ಬಂದಾಗ, ಫಸ್ಟ್ ಬಂದಾಗ ಏನ್ ಮೇದಾರಂ ಜಾತ್ರೆ ಬರೋದು. ಹಾ ಸೆಕೆಂಡ್ ಲಾರ್ಜೆಸ್ಟ್ ಫೆಸ್ಟಿವಲ್ ಆಫ್ ಇಂಡಿಯಾ. ಫಸ್ಟ್ ಯಾವ್ದು? ಕುಂಭಮೇಳ. ಭಾರತ ಅತಿ ದೊಡ್ಡ ಜಾತ್ರೆ ಯಾವ್ದಪ್ಪ ಅಂದ್ರೆ ಕುಂಭಮೇಳ. ಅದ್ರಲ್ಲಿ ಎರಡನೇದು ಯಾವ್ದಪ್ಪ ಅಂದ್ರೆ ಈ ಮೇದಾರಂ ಜಾತ್ರೆ. ಇದನ್ನ ಬುಡಕಟ್ಟು, ಅರೆ ಟ್ರೈಬಲ್ ಅಂದ್ರೆ ಫಸ್ಟ್ ಇದೆ, ಟ್ರೈಬಲ್ ಅಂದ್ರೆ ಫಸ್ಟ್ ಇದೆ, ಟ್ರೈಬಲ್ ಫಸ್ಟ್. ಮೇದಾರಂ, ಮೇದಾರಂ, ಮೇದಾರಂ ಮತ್ತ ಮೊಡೇರಾ, ಮೊಡೇರಾ ಅಂತ ಒಂದು ಬರೋದು, ಮೊಡೇರಾ ಅಂತ ಒಂದು ಬರೋದು. ಅದ ಮೊಡೇರಾ ಗುಜರಾತ್ ಬಿಟ್ಬಿಡ್ರಿ, ಈ ಮೇದಾರಂ ಜಾತ್ರೆ. ಈ ನೆಕ್ಸ್ಟ್ ಟೈಪ್ ಮತ್ ಬುಡಕಟ್ಟು ಜನಾಂಗ ಏನ್ ಕೇಳ್ತಾಂತ ಪದೇ ಪದೇ ಬುಡಕಟ್ಟು ಜನಾಂಗ ಬಂದಾಗ ಇಲ್ಲಿ ನಮ್ಮ ರಾಜ್ಯಕ್ಕೆ ಬರೋಣ. ನಾ ಇನ್ನ ಮಟ್ಟ ಭಾರತದ ಮಾತಾಡಿದ್ವಿ, ಯಾವ ರಾಜ್ಯ ಇಂಪಾರ್ಟೆಂಟ್ ರೈಟ್. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಚಾಮರಾಜನಗರ. ಯಾವ್ದ್ರಿ? ಚಾಮರಾಜನಗರ. ಈ ನೆಕ್ಸ್ಟ್ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಯಾವ ಬುಡಕಟ್ಟು ಜನಾಂಗ ಐತಿ? ಬಿಲ್ಲರು ಇಲ್ಲ, ನಮ್ಮಲ್ಲಿ ಬಿಲ್ಲರು ಬರಲ್ಲ, ಸಾರಿ ಭಾರತದಲ್ಲಿ ಬಿಲ್ಲರು. ಇದು ಸಂತಾಲರು ಇರ್ಬೇಕು ನೋಡ್ರಿ, ಸೋಲಿಗರು, ಕನ್ಫ್ಯೂಸ್ ಆಗತ್ತೆ, ಸೋಲಿಗರು. ಯಾವ್ದೇ ಸೋಲಿಗರು. ಇನ್ನು ಪದೇ ಪದೇ ಸಿದ್ಧಿ ಜನಾಂಗ ಯಾವ ರಾಜ್ಯ ಜಿಲ್ಲೆದಾಗ ಕಂಡು ಬರ್ತಾರ ಅಂತೇಳಿ? ಉತ್ತರ ಕನ್ನಡ ಸಿದ್ಧಿ ಜನಾಂಗ. ಅದು ಸಿದ್ಧಿ ಜನಾಂಗ ಒಂದು, ಅವರು ಕೂಡ ಸ್ವತಂತ್ರ ಸಂಗ್ರಾಮದ ಒಂದು ಇದನ್ನ ಮಾಡ್ತಾರೆ ಗೊತ್ತಾ, ಅವರು ಕೂಡ ಹೋರಾಟ ಮಾಡ್ತಾರೆ ಸಿದ್ಧಿ ಜನಾಂಗ. ಧಾರವಾಡದ ದೇಸಾಯಿಗಳು ಬರ್ತಾರ ನೋಡ್ರಿ, ಆತರ ಧಾರವಾಡದ ದೇಸಾಯಿಗಳು ಎಲ್ಲ ಡಿಸೈಡ್ ಮಾಡಿವಿ ರೈಟ್. ಸಿದ್ಧಿ ಜನಾಂಗ ಉತ್ತರ ಕನ್ನಡ. ನೆಕ್ಸ್ಟ್ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಕಂಡು ಬರ್ತಾರ ಮೈಸೂರು. ಹಕ್ಕಿ ಪಿಕ್ಕಿ ಬಿಡ ಅಕ್ಕಪಕ್ಕ ಕಂಡು ಬರ್ತಾರ, ಮತ್ತೆ ಮೈಸೂರು, ಚಿಕ್ಕಮಗಳೂರು ಎಲ್ಲ ಕಂಡು ಬರ್ತಾರಲ್ಲ ಹಕ್ಕಿ ಪಿಕ್ಕಿ ಜನಾಂಗ. ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಬೇರೆ ದೇಶದಿಂದ ಕರ್ಕೊಂಡ್ ಬಂದಿ ನಾವು. ಅದು ಆಪರೇಷನ್ ಯಾವುದು? ಸುಡಾನ್ ಹೋಗಿದ್ರು ಗೊತ್ತಾ? ಸುಡಾನ್ದಾಗ ಯಾವ ಆಚರಣೆ ಮಾಡಿದ್ನು? ಆಪರೇಷನ್ ಕಾವೇರಿ. ಆಪರೇಷನ್ ಕಾವೇರಿ ಮುಖಾಂತರ ಯಾವ ಕರ್ನಾಟಕ ಯಾವ ಬುಡಕಟ್ಟು ಜನಾಂಗ ನಮ್ ಕರ್ನಾಟಕ ಕರ್ಕೊಂಡ್ ಬಂದಿಪ್ಪ ಅಂದ್ರೆ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ. ಸುಡಾನ್ ಹೋಗಿದ್ರು, ಸುಡಾನ್ ಮೈಸೂರ್ದಾಗ, ಹೌದಾ? ಈ ಆದಿವಾಸಿ ಹೇರ್ ಅಲ್ಲಿ ಮಾಡ್ತಾರೆ ಇವ್ರು ನೋಡೋರು, ಅದು ಹಕ್ಕಿ ಬುಡಕಟ್ಟು. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಕಾಡು ಕುರುಬ, ಜೇನು ಕುರುಬ ಇಲ್ಲಿ ಕಂಡು ಬರ್ತಾರು ಮೈಸೂರು, ಚಾಮರಾಜನಗರದಲ್ಲಿ. ಅಲ್ಲಿ ಕಾಡು ಕುರುಬ ಮತ್ತು ಜೇನು ಕುರುಬ ಕಂಡು ಬರ್ತಾರೆ. ನೆಕ್ಸ್ಟ್ ಬಿಹಾರದಾಗ ಯಾವ ಕಂಡು ಬರ್ತದೆ? ಬೀದರ್ದಾಗ ಯಾವ ಕಂಡು ಬರ್ತದೆ ಅಂದ್ರೆ ಕೋಯಾ ಬುಡಕಟ್ಟು ಜನಾಂಗ ಕಂಡು ಬರ್ತದೆ ರೈಟ್. ನೆಕ್ಸ್ಟ್ ಆದಿಯನ್ ಅಂತ ಬರ್ತದೆ, ಆದಿಯನ್ ಕಂಡು ಬರ್ತದೆ, ಆದಿಯನ್ ಮೈಸೂರು, ಚಾಮರಾಜನಗರ, ಹೌದಾ? ಆದಿಯನ್ ಗೊತ್ತಿಲ್ಲ, ಅಲ್ಲಿ ಸುಖ ಅಲ್ಲೇ ಕಂಡು ಬರ್ತದೆ ಕೆಳಗಡೆ. ಮತ್ತೆ ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ, ಆದಿಯನ್ನು, ಸಿದ್ಧಿ ಜನಾಂಗ, ಮತ್ತೇನಪ್ಪಾ ಅಂದ್ರೆ ಕೊರಗ. ಕೊರಗ ದಕ್ಷಿಣ ಕನ್ನಡ, ಕೊರಗ ಇಂಪಾರ್ಟೆಂಟ್ PVT ಆಗೈತೆ ಅದು. ಎರವ, ಅದು ಕೂಡ ದಕ್ಷಿಣ ಕನ್ನಡ, ಹೌದಾ? ಎರವ, ಕೊರಗ, ದಕ್ಷಿಣ ಕನ್ನಡ. ಮತ್ ನೆಕ್ಸ್ಟ್ ಇಷ್ಟು ಗೊತ್ತಿಲ್ಲ ಅಷ್ಟು. ನಾ ಸುಮ್ಮನೆ ಇದೊಂದು ಕ್ವಶನ್ ಬರ್ತಾನ ಹೇಳಕತ್ತೀನಿ. ಇಷ್ಟೆಲ್ಲ ಬುಡಕಟ್ಟು ನೆನ್ಬಿಡು ಹೋಗ್ನಿ. ಮತ್ತಿನ್ನು ಅವಾಗ ಬರ್ತಿರ್ತಾವ. ಏನ್ ಕೇಳ್ತಾನ? ಇತ್ತೀಚೆಗೆ ಎರಡು ಬುಡಕಟ್ಟು ಜನಾಂಗದ ಮಧ್ಯೆ ಜಗಳಾಡಕತ್ತಾರ, ಯಾವ ರಾಜ್ಯ ಮತ್ತೆ ಯಾವ ಬುಡಕಟ್ಟು ಜನಾಂಗ ಕೇಳ್ತಾನ? ಯಾವ ರಾಜ್ಯ? ಮಣಿಪುರದಾಗ, ಹೌದಾ? ಮಣಿಪುರದಾಗ ಯಾರಪ್ಪ ಅಂದ್ರೆ ಅವರು ಕುಕಿ ಮತ್ತು ಮೈತೆ ಜಗಳಾಡಕತ್ತಾರ ರೈಟ್. PVTಗೆ ಜಾರಿಗೆ ತರಬೇಕಂತೇಳಿ ಒಂದು ಸಮಿತಿ, ಯಾವ್ದು? ದೇವಾರ್ ಸಮಿತಿ. ನೆಕ್ಸ್ಟ್ ಇನ್ನೇ ಯಾರು ಸಮಿತಿ ಬರ್ತಾರೆ? ನೀನ್ ಹೇಳಿನ ಅಂದ್ರೆ ಕೇಳಪ್ಪಿ, ಸ್ವಲ್ಪ ನಿಮ್ ಕಾನ್ಸೆಪ್ಟ್ ಹೇಳ್ತ ಕೇಳಿ ಬಾಯ್ ಬಿಡಾಕತಿ. ಈಗ ಮೊದಲ PVTG ಬರೋಕ್ಕಿಂತ ಮುಂಚೆ ಡಿನೋಟಿಫೈಡ್ ಟ್ರೈಬ್ಸ್ ಮತ್ತು ನೋಟಿಫೈಡ್ ಟ್ರೈಬ್ಸ್ ಅಂತಿದ್ರು ಮೊದಲು. ಯಾವ ಟ್ರೈಬ್ಸ್? ಈಗ ಇದ್ರ ಫಿಲ್ಮ್ ನೋಡಿದ್ರಿ ನೀವು? ಯಾವ ಫಿಲ್ಮ್ ಅಂದ್ರೆ ಈ ಯಾವ್ದ್ರಿ ಅದು? ಜೈ ಭೀಮ್ ಫಿಲ್ಮ್. ಅದೊಂದು ಜೈ ಭೀಮ್ ಫಿಲ್ಮ್ ಐತೆ ನೋಡಿದ್ರಿ? ಜೈ ಭೀಮ್ ನೋಡಿದಿಲ್ಲ? ಹಾಳಾಗಿ ಹೋಗ್ಲತ್ತ. ನೋಡಿದ್ರಿ ಜೈ ಭೀಮ್ ಫಿಲ್ಮ್? ಎಲ್ಲಾ ಬುಡಕಟ್ಟು ಜನಾಂಗದವ್ರು ಎಲ್ಲ ಕಾಡ್ನಲ್ಲಿ ಇರ್ತಕ್ಕಂಥ ಎಲ್ಲಾರನ್ನು ಕರ್ಕೊಂಡ್ಬಂದು ಯಾರ ತಪ್ಪು ಮಾಡಿದ್ರು ಅದಕ್ಕೆ ಬುಡಕಟ್ಟು ಜನಾಂಗ ತಗೊಂಡ್ಬಂದು ಒಳಗೆ ಹಾಕುದು, ಅವ್ರನ್ನ ಬಡಿದು ಮಾಡ್ತಿರ್ತಾರ. ಫಿಲ್ಮ್ ನೋಡಿಲ್ಲ?
ಜೈ ಭೀಮ್ ಫಿಲ್ಮ್ ಒಂದು ಅದು ಚಿತ್ರ ಮೇಲೆ ಐತಿ ನೋಡೋದು, ಭಾರತ ಸಂವಿಧಾನದ ಮೇಲೆ ಐತಿ, ಅದು ಆಕ್ಚುಲಿ ಒಂದು ಮಾಡಿದಾರಲ್ಲಪ್ಪಿ. ಹಾ, ಹೇಬಿಯಸ್ ಕಾರ್ಪಸ್ ಮೇಲೆ ಐತಿ ನೋಡೋದು. ಹೇಬಿಯಸ್ ಕಾರ್ಪಸ್ ನಾವು ರಿಸರ್ವ್ ಮಾಡಿಲ್ಲ ಅಂದ್ರೆ, ಆ ಒಂದು ಊರಲ್ಲಿ ಯಾರೇ ತಪ್ಪು ಮಾಡ್ಲಿ, ಯಾರೇ ಕೊಲೆ ಮಾಡ್ಲಿ, ಯಾರೇ ಏನೋ ಮಾಡ್ಲಿ, ಹೌದಾ, ಅದೇ ಬುಡ್ಕಚ್ಚ ಅಂತಂದು ಒಳಗೆ ಹಾಕೋದು, ಅವ್ರನ್ನ ಹೊಡೆಯೋದು, ಅವ್ರ ಮೇಲೆ ಕೇಸ್ ಹಾಕೋದು ಮಾಡಿ ಆ ಫಿಲ್ಮ್ ತೋರಿಸಿದಾರೆ ನೋಡೋದನ್ನ, ಹೌದಾ. ಆ ತರ ಅಂತ ಟ್ರೈಬ್ ಅಂತ ಹೇಳಿದ್ರೆ ಡಿನೋಟಿಫೈಡ್ ಟ್ರೈಬ್ ಅಂತ ಕರೀತಾರೆ ಅವ್ರನ್ನ. ಡಿನೋಟಿಫೈಡ್, ನೋಟಿಫೈಡ್ ಅಂದ್ರೆ ಗುರುತು ಮಾಡಿರ್ತಕ್ಕಂಥ ಟ್ರೈಬ್. ಡಿನೋಟಿಫೈಡ್ ಅಂದ್ರೆ ಇಂಗ್ಲಿಷ್ ಬರ್ಬೇಕಿದ್ವಿ ಎಲ್ಲ ಗೊತ್ತಾಗ್ಬೇಕಂದ್ರೆ, ಅದ್ರ ಗುರ್ತು ಮಾಡದೇ ಇರ್ತಕ್ಕಂಥ ಟ್ರೈಬ್. ನೋಟಿಫೈಡ್ ಟ್ರೈಬ್ ಅಂದ್ರೆ ಆಲ್ರೆಡಿ ಗುರ್ತು ಮಾಡಿರ್ತಕ್ಕಂಥ ಟ್ರೈಬ್. ಡಿನೋಟಿಫೈಡ್ ಟ್ರೈಬ್ ಅಂದ್ರೆ ಗುರ್ತು ಮಾಡದೇ ಇರ್ತಕ್ಕಂಥ ಟ್ರೈಬ್. ಹಾ, ಅಂದ್ರೆ ಕಾಡಲ್ಲಿ ಇರ್ತಾರೆ ಇವರು. ಅವರೇ ಯಾರಪ್ಪ ಅಂದ್ರೆ ಅವ್ರನ್ನ ಹೇಗೆ ತೋರ್ಸಾಕ ಗೊತ್ತಾ, ಈ ಜೈ ಭೀಮ್ ಫಿಲ್ಮ್ ತೋರಿಸಿದ್ದಾರೆ. ಡಿನೋಟಿಫೈಡ್ ಟ್ರೈಬ್ ಮೊದಲು ಡಿನೋಟಿಫೈಡ್ ಟ್ರೈಬ್ ಇರ್ತೈತೆ, ಅವ್ರು ಗುರ್ತು ಮಾಡಂಗಿಲ್ಲ. ಆಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತೆ 2 ಸಮಿತಿ ಬರ್ತಾವ. ಯಾವ ಸಮಿತಿ ಅಂದ್ರೆ ಅನಂತ ಸಾಯನ್ ಅಯ್ಯಂಗಾರ್ ಸಮಿತಿ. ಕೇಳಿದ್ರೆ ಅನಂತ ಸಾಯನ್ ಅಯ್ಯಂಗಾರ್ ಸಮಿತಿ ಮತ್ತು ಇದಾತೆ ಸಮಿತಿ ಅಂತ 2 ಸಮಿತಿ ಬರ್ತಾವ. ಅನಂತ ಸಾಯನ್ ಅಯ್ಯಂಗಾರ್ ಮತ್ತು ಇದಾತೆ ಇವೆರಡು ಎದಕ್ಕಂತ ಯಾರ ಕೇಳಿದಾರ ನಿಮಗ, ಡಿನೋಟಿಫೈಡ್ ಟ್ರೈಬ್ ಮತ್ತು ನೋಟಿಫೈಡ್ ಟ್ರೈಬ್ ಅಂತ ಹೇಳ್ಬೇಕು. ಅವ್ರ ಇದ್ದಲ್ಲ ಡಿನೋಟಿಫೈಡ್ ಟ್ರೈಬ್, ಈ ಸಮಿತಿ ರೆಕಮೆಂಡ್ ಮಾಡೋದು ಇಲ್ಲ, ಹಿಂಗ್ ಗೊತ್ತಿಲ್ದಕ್ಕಂತ ಸಮಿತಿ ಬುಡಕಟ್ಟು ಜನಾಂಗದವ್ರು ಅದಾರ, ಅವ್ರ ನೋಟಿಫೈ ಮಾಡ್ರಂತೇಳಿ, ಅವ್ರನ್ನೂ ಗುರ್ತು ಮಾಡ್ಕೊಡ್ರಿ, ಅವ್ರಿಗೂ ಸ್ಪೆಸಿಲಿಟಿ ಕೊಡ್ರಂತೇಳಿ, ಹೌದಾ. ಅವ್ ಸಮಿತಿ ಯಾವಪ್ಪ ಅಂದ್ರೆ ಅನಂತ ಸಾಯನ್ ಅಯ್ಯಂಗಾರ್ ಸಮಿತಿ, ಇನ್ನೊಂದು ಯಾವ್ದಪ್ಪ ಇದಾತೆ ಸಮಿತಿ, ಮತ್ತೆ PVTG ರೆಕಮೆಂಡ್ ಮಾಡಿರ್ತಕ್ಕಂಥ ಯಾವಪ್ಪ ಅಂದ್ರೆ ದೇವಾರ್ ಸಮಿತಿ. ನೆನಪಿಟ್ಕೋತೀರಿ 3 ಸಮಿತಿಗಳನ್ನ. ಟ್ರೈಬ್ ಸಂಬಂಧಪಟ್ಟಂಗೆ ಈ 3 ಸಮಿತಿ ನೆನಪಿಟ್ಕೋಕ್ರಿ. PVT ಸಂಬಂಧಪಟ್ಟ ಇತ್ತೀಚೆಗೆ ಒಂದು ಕೇಂದ್ರ ಸರ್ಕಾರ ಒಂದು ಯೋಜನೆ ಅಂದ್ರೆ ಯಾವುದು, PVTG ಸಂಬಂಧಪಟ್ಟಂಗೆ ಒಂದು ಯೋಜನೆ ಐತೆ, ಯಾವುದು ಎನಿಬಡಿ ಯಾರಿಗ ಗೊತ್ತು? ಸುಡಗಾಡು ಏನ್ ಹೇಳತ್ತೀನಿ ನಿನಗೆ ಗೊತ್ತು? ಆಪ್ಷನ್ PM ಜನ್ಮನ್ ಯೋಜನೆ ಯಾವುದು? ಇದ ಆನ್ಸರ್, ಹೌದಾ. PM ಜನ್ಮನ್, ಜನಜಾತಿ ಆದಿವಾಸಿ ಹಿಂಗ್ ಮುಂದೆ ಬರುತ್ತೆ ಅದು, ಹೌದಾ. PM ಜನ್ಮನ್ ಯೋಜನೆ. ನಾಳೆ ಕೇಳ್ತಾನೆ ಎಕ್ಸಾಮ್. PM ಜನ್ಮನ್ ಸ್ಕೀಮು ಈ ಕೆಳಗಿಂದ ಯಾರಿಗೆ ಸಂಬಂಧಪಡುದು? 1 ಆಪ್ಷನ್ ಬುಡಕಟ್ಟು ಜನಾಂಗ ಕೊಡ್ತಾನೆ, ಬುಡಕಟ್ಟು ಜನಾಂಗ ತಪ್ಪು. ಪರ್ಟಿಕ್ಯುಲರ್ PVTG ಮಾತ್ರ ಐತಿದ್ದು, PVTG ಮಾತ್ರ ಪರ್ಟಿಕ್ಯುಲರ್ ಅಂದ್ರೆ ಅವ್ರಿಗೆ ಇವ್ರೇನ್ ಹಂಗ ನಾವ್ ಎಲ್ಲ ನಶಿಸಿ ಹೊಂಟಾರಲ್ಲ, ಅವ್ರಿಗೆ ಸಪರೇಟ್ ಆಗಿ ಒಂದು ಏನಪ್ಪಾ ಅಂದ್ರೆ ಒಂದು ಇದನ್ನ ಕೊಡೋದು, ಒಂದು ಈ ತರ ಸ್ಪೆಸಿಲಿಟಿ ಕೊಡೋದು ಗೌರ್ಮೆಂಟ್ ಅದು PVTG. ಈ PM ಜನ್ಮನ್ ಯಾವ ಒಂದು ಸಚಿವಾಲಯ ಅಂತ ಕೇಳಿ ಏನೈತಿ? ಇಂಥವೆಲ್ಲ ಹೇಳ್ಬೇಕಾ? ಬುಡಕಟ್ಟು ಸಚಿವಾಲಯ. ನೆಕ್ಸ್ಟ್ PVTG ಸಾರಿ ಯಾವುದು PM ಜನ್ಮನ್, ಅದ್ರ ಫುಲ್ ಫಾರ್ಮ್ ಸರ್ಚ್ ಮಾಡಿ ನೆನ್ಪಿಟ್ಕೋರು. ಒಂದು ಫುಲ್ ಫಾರ್ಮ್ ಒಂದು ಯೋಜನೆ ಮೇಲೆ ಫುಲ್ ಫಾರ್ಮ್ ಫಿಕ್ಸ್ ಇರ್ತೈತಿ, ನೆನ್ಪಿಟ್ಕೋಬೇಕು. ಮನೆ PM ರಾಹ ಯಾವ್ದು ಶೇಹತ್ ಅದ್ ಕ್ವಶನ್ ಕೇಳಿದ್ ನೋಡಿ, PC ಶೇಹತ್ ಫುಲ್ ಫಾರ್ಮ್ ಬರೀ ಅಂತೇಳಿ, ರೈಟ್. ಹಂಗ ಜನ್ಮನ್ ಒಂದ್ ಸ್ವಲ್ಪ ನೋಡ್ಕೊಂಡ್ ಹೋಗ್ರಿ, ರೈಟ್. ಇಲ್ಲಿ ಏನ್ ಗೊತ್ತಾ, ಈ ಬಿರ್ಸಾ ಮುಂಡಾ ಅವರ ಜನ್ಮ ದಿನದಂದು ಇದನ್ನ ಘೋಷಣೆ ಮಾಡ್ತಾರೆ. ಯಾವಾಗ ಆಚರಣೆ ಮಾಡ್ತೀವಿ ಬಿರ್ಸಾ ಮುಂಡಾ ಜನ್ಮ? ನವೆಂಬರ್ 15. ಇನ್ನೊಬ್ರು ಈ ಬುಡಕಟ್ಟು ಜನಾಂಗ ಸಂಬಂಧಪಟ್ಟಂಗ ಒಬ್ರು ಇತ್ತೀಚೆಗೆ ಅವ್ರು ಸ್ಟ್ಯಾಚ್ಯೂ ಮಾಡಿದ್ರು. ಅಂದ್ರೆ ಒಂಥರ ಹೆಂಗ್ ಬಿರ್ಸಾ ಮುಂಡಾ ಅಲ್ಲ, ಅವರು ಆ ರಾಜ್ಯದಲ್ಲಿ ಫೇಮಸ್ ಬುಡಕಟ್ಟು ಜನಾಂಗ ಸಂಬಂಧಪಟ್ಟಂಗ. ಅವರು ಅವಾಗ ಯಾರು? ಸೀತಾರಾಮ್. ಯಾರು ಪೂರ್ತಿ ಅವ್ರ? ಅಲ್ಲೂರಿ ಸೀತಾರಾಮ್. ನೀನೇ ಬೇಡ ಅಲ್ಲೂರಿ ಸೀತಾರಾಮ್ ಯಾವ ರಾಜ್ಯ? ಆಂಧ್ರ ಪ್ರದೇಶ. ನಾ ಕೇಳ್ತಾನ ಯಾವ ರಾಜ್ಯದಾಗ ಮಾಡ್ರ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ. ಸ್ಟ್ಯಾಚ್ಯೂ ಮಾಡ್ಯಾರ ಅವ್ರು, ಸ್ಟ್ಯಾಚ್ಯೂ ಆಂಧ್ರ ಪ್ರದೇಶ. ಅಲ್ಲೂರಿ ಸೀತಾರಾಮ್. ಎಲ್ಲಿ ಅಲ್ಲಿ ಅಲ್ಲ? ನೆಕ್ಸ್ಟ್ ಗೊತ್ತಿರ್ಲಪ್ಪಿ. ಮತ್ತೆ ಯಾವ ಬುಡಕಟ್ಟು ಜನ ನಿಮಗ್ ನಾ ಹೇಳಿದ್ ಬಿಟ್ಟು ಬುಡಕಟ್ಟು ಜನ ಯಾವ ಗೊತ್ತದವು? ಬುಡಕಟ್ಟು ಜನ ಹೆಸರು ಹೇಳ್ರಿ, ನಾ ರಾಜ್ಯ ಹೇಳ್ತೀನಿ. ನಾವ್ ಹೇಳಿದ್ ಬಿಟ್ಟು ಹೇಳ್ಬೇಕು ಅಂತ ಅವನ ಹೇಳ್ಬಾರ್ದು. ಹೇಳ್ರನು ಮೀನರು ರಾಜಸ್ಥಾನ್. ಎಲ್ಲಿ? ಮೀನರು ರಾಜಸ್ಥಾನ್. ನೆಕ್ಸ್ಟ್ ಪಟೇಲರು ಗುಜರಾತ್. ಹೌದಾ? ನಾನು ಡಿಸೈಡ್ ಮಾಡಿದೀನಿ. ಮತ್ತ ಇನ್ನೂ ಬೇರೆ ಬೇರೆ ಬುಡಕಟ್ಟು ಜನ ಬಾಳ ಅದಾವ. ಅಟ್ಲೀಸ್ಟ್ ನನಗ್ ಗೊತ್ತಿರೋ ಹೇಳಿ ನಿಮ್ಗಟ ಚೇಂಜ್ ಈಗ ಈಗ ಜುವಲ್ ಓರಂ ಈಗ ಟ್ರೈಬಲ್ ಮಿನಿಸ್ಟರ್ ಚೇಂಜ್ ಈಗ. ಹೌದ್ರ? ಕಟ್ಟ ಮೊದಲು ಅವ್ರ ಇದ್ರು ಅರ್ಜುನ್ ಮುಂಡಾ ಅಂತೇಳಿ. ಬಿಜೆಪಿ. ಏನು? ಜುವಲ್ ಓರಂ, ರೈಟ್. ಬುಡಕಟ್ಟು ಜನ ಸಮ ಇಟ್ಬೋದು. ಇನ್ ಸ್ವಲ್ಪ ಜಗತ್ತಿನಾಗ ಮಾತಾಡೋನು ಬೇರೆ ಬೇರೆ ದೇಶದಾಗ ಬೇರೆ ಬುಡಕಟ್ಟು ಜನಾಂಗದವ್ರು. ಅವ್ನು ಕೇಳ್ತಾನೆ, ಒಂದ್ ಕಡೆ ದೇಶಗಳನ್ನ ಕೊಡ್ತಾನ, ಒಂದ್ ಕಡೆ ದೇಶಗಳನ್ನ ಕೊಡು, ಬುಡಕಟ್ಟು ಜನ ಕೊಡ್ತಾನ, ಹೊಂದಿಸಿ ಬರೀರಿ, ರೈಟ್. ಪಿಗ್ಮಿ ಬುಡಕಟ್ಟು ಜನಾಂಗ ಎಲ್ಲಿ ಬರ್ತಾರೋ?
ಅದು ದೇಶ ಹೇಳ್ಬೇಕು. ಆಫ್ರಿಕಾದ ಎಷ್ಟು 40 ವೆರಿ ಗುಡ್. ಅದು ಕಾಂಗೋದಾಗ ಕಂಡು ಬರ್ತಾರೆ. ಪಿಗ್ಮಿ ಜನಾಂಗ ಕಾಂಗೋ ದೇಶ, ರೈಟ್. ನೆಕ್ಸ್ಟ್ ಮಸಾಯಿ ಟ್ರೈಬ್. ಮಸಾಯಿ ತಾಂಜಾನಿಯಾ ಅಲ್ಲ, ಮಸಾಯಿ ಟ್ರೈಬ್ ಹತ್ರ ತಾಂಜಾನಿಯಾ, ಹೌದಾ? ಮಸಾಯಿ. ನೆಕ್ಸ್ಟ್ ಈ ಕಲಹರಿ ಮರುಭೂಮಿ ಕಂಡು ಬರ್ತಾರೆ ಯಾರು? ಬುಷ್ಮನ್. ವೆರಿ ಗುಡ್, ವೆರಿ ಗುಡ್. ಹೆಂಗ್ ಬರ್ಬೋದು ಆನ್ಸರ್? ಬುಷ್ಮನ್ ಬುಡಕಟ್ಟು ಜನಾಂಗ ಕಲಹರಿ ಮರುಭೂಮಿ, ಬುಷ್ಮನ್, ಹೌದಾ? ನೆಕ್ಸ್ಟ್ ಆದ್ಮೇಲೆ ಎಸ್ಕಿಮೋ ಜನಾಂಗ, ಎಲ್ಲಿ ಕೆನಡಾ ಮತ್ತು ಗ್ರೀನ್ಲ್ಯಾಂಡ್. ಅವ್ರೊಂದು ಮಣಿ ಕಟ್ಟಕ್ ನೀನ್ ಹೇಳಿದ್ನ ಯಾವ್ದದು? ಇಗ್ಲೂ ಕೆಫೆ. UPSC ಫಿಲ್ಮ್ಸ್ ಕ್ವಶನ್ ಅದು. ಇಗ್ಲೂ ಕೆಫೆ ಯಾವ ಬುಡಕಟ್ಟು ಜನಾಂಗ ಅದು? ಎಸ್ಕಿಮೋ. ಯಾವ್ದ್ರಿ? ಎಸ್ಕಿಮೋ. ಅಲ್ಲಿ ಗ್ರೀನ್ಲ್ಯಾಂಡ್ ಅಲ್ಲಿಗೆಲ್ಲ ಕಂಡು ಬರ್ತಾರ ಅವ್ರು. ಐಸ್ ಆಗಿರ್ತಾರ ಅವ್ರು, ಐಸ್, ರೈಟ್. ಈ ನೆಕ್ಸ್ಟ್ ಈ ಮಾವೋಸ್ ಕಂಡು ಬರ್ತಾರ. ಮಾವೋಸ್ ರೋಹಿಂಗ್ಯಾ ಎಲ್ಲಿ ಬರ್ತಾರೆ? ರೋಹಿಂಗ್ಯಾ ಹೇಳ್ರಿ, ಮಯನ್ಮಾರ್ ಕಂಡು ಬರ್ತಾರೆ. ರೋಹಿಂಗ್ಯಾ ಮಯನ್ಮಾರ್ ಕಂಡು ಬರ್ತಾರೆ. ನೆಕ್ಸ್ಟ್ ಮಾವೋಸ್ ಪಾಕಿಸ್ತಾನ ಕಂಡು ಬರ್ತಾರೆ. ಪಾಕಿಸ್ತಾನದ ಯಾರು? ಮಸೂದ್ ಎಲ್ಲಿ ಕಂಡು ಬರ್ತಾರೋ? ಪಾಕಿಸ್ತಾನದ ಕಂಡು ಬರ್ತಾರ, ಹೌದಾ? ಕಿನ್ಯ ಯಾರು ಎಲ್ಲಿ ಕಂಡು ಬರ್ತಾರೋ? ಕಿನ್ಯಾದಾಗ ಕಂಡು ಬರ್ತಾರ. ಕಿನ್ಯಾ ದೇಶದಾಗ ಕಂಡು ಬರ್ತಾರ, ರೈಟ್. ಮತ್ ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಅವು ಆಕ್ಚುಲಿ ನಾನು ಮ್ಯಾಪ್ ಮಾಡಿದ್ನಿ, ಮತ್ತೆ ಮ್ಯಾಪ್ ತಗೊಂಡಿದ್ದೀನಿ ನಿಮ್ಗೆ ತೋರ್ಸಾಕ. ಅದ್ರಾಗ ಒಂದು ಮ್ಯಾಪ್ದಾಗ ಅದಾವ, ನಾನು ನೋಡ್ಕೊಂಡ್ ಬರ್ಲಿಲ್ಲ, ಹಿಂಗಾಗಿ ಸ್ವಲ್ಪ ಊಜಿದ್ರಾಗ ಇರ್ಲಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಬುಡಕಟ್ಟು ಜನಾಂಗ. ಇನ್ನೂ ಅದಾವ, ನಾನು ಮತ್ತೆ ಒಮ್ಮೆ ನಿಮ್ಗೆ ಬೋರ್ ಆಗ್ತೈತಿ, ನೆಕ್ಸ್ಟ್ ಮಾತಾಡೋದ್ರ ಬಗ್ಗೆ, ರೈಟ್. ಈ ನೆಕ್ಸ್ಟ್ DRDO ಬಗ್ಗೆ ಒಂದು ಕ್ವಶನ್ ಐತ್ರಿ. DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇದೆಲ್ಲ ಬೇಸಿಕ್ ಮತ್ತೆ ಇದೆಲ್ಲ ಗೊತ್ತಿರ್ಬೇಕು ನಿನಗ, ಗೊತ್ತಿಲ್ಲ ಮತ್ತ, ರೈಟ್. ಸ್ಥಾಪನೆ 1958 ಜನವರಿ 1, 1969 ಆಗಸ್ಟ್ 15. ಇವೆಲ್ಲ ಡೇಟ್ ಗೊತ್ತಿರ್ಬೇಕು. ಇದು ಯಾವ್ದು ಹೇಳಂಗಿಲ್ಲ. ಮತ್ ದಿಸ್ ಇಸ್ ನಾಟ್ ಅ ಕೋಚಿಂಗ್ ಕ್ಲಾಸ್, ದಿಸ್ ಇಸ್ ಅ ಡಿಸ್ಕಷನ್. ಗೊತ್ತಿಲ್ಲ ಆಪ್. ಕೇಂದ್ರ ಕಚೇರಿ ಐತಿ ಎಲ್ಲಿದ್ರಿ? ಬೆಂಗಳೂರು, ಹೌದಾ? ಎತ್ತರದ ಬೆಂಗಳೂರು. ಹಾ, DRDO ಐತೆ ಡೆಲ್ಲಿ, ಎಲ್ಲ ಗೊತ್ತಿರ್ಬೇಕು, ರೈಟ್. ನೆಕ್ಸ್ಟ್ ಆಮೇಲೆ ಪ್ರಸ್ತುತ DRDO ಅಧ್ಯಕ್ಷ ಯಾರ್ದಾರ? ಸಮೀರ್ ಕಾಮತ್ ಇದ್ರಲ್ಲ, ಯಾರದಾರ ಈಗ? ಅಜಯ್ ನೆನ್ಬಿಟ್ಕೋಬೇಕು, DRDO ಅಧ್ಯಕ್ಷ, ರೈಟ್. ಕೇಳ, ರೈಟ್. ರಾಜೇಶ್ ಕುಮಾರ್, ಇದು ನೆನ್ಬಿಟ್ಕೋ. DRDO ಪ್ರಸ್ತುತ ಅಧ್ಯಕ್ಷ. ಒಟ್ ಪ್ರೆಸೆಂಟ್ ಇವತ್ತಿದ್ದಾರೆ ಹೇಳ್ರಿ, ನಮ್ ಸಾಕು. ಮೊದಲ ಸಮೀರ್ ಕಾಮತ್ ಇದ್ರು, ಅವ್ರನ್ನ ಬಿಟ್ಬಿಡ್ರಿ. ಈ ಪ್ರಾಜೆಕ್ಟ್ ಅಂದ್ರೆ ರಾಜೇಶ್ ಕುಮಾರ್ ಅದ DRDO ಅಧ್ಯಕ್ಷ ಹಂಗಾಮಿ. ಇನ್ನೆಕ್ಸ್ಟ್ DRDO ಸಂಬಂಧಪಟ್ಟಂಗ ಇದು ಕೋವಿಡ್ ಟೈಮಲ್ಲಿ ಒಂದು ವ್ಯಾಕ್ಸಿನ್ ಏನು ಒಂದು ಪೌಡರ್ ಕಂಡಿಡ್ತಿದ್ದು. 2,4-D, ಅದ್ರ ಶಾರ್ಟ್ ಮಾಡಿ 2,4-D. ಅದು ಪುಲ್ಪನ 2-deoxy-D ಗ್ಲೂಕೋಸ್. 2-deoxy-D ಗ್ಲೂಕೋಸ್. ಅಭಿ ಕ್ಯಾಚ್ ಮಾಡ್ಕೋತಿಲ್ಲ, ಸ್ಪೀಡ್ ಆಗತ್ತ, ಹೌದಾ? ಹಿಂಗೆ ಸ್ಪೀಡ್ ಮಾಡ್ಬೇಕು ಅಂದ್ರೆ ಕಂಟೆಂಟ್ ಕವರ್ ಆಗ್ತದೆ. ನೀವ್ ಎಷ್ಟು ಸ್ಪೀಡ್ ಹೋಗ್ತಿಲ್ಲ ಅಷ್ಟು. ಮೊನ್ನೆ ಒಂದ್ ತಾಸು ತಗೊಂಡ್ರೆ DRDO ಸ್ಥಾಪನೆ ಆಗಿದ್ದು ಇಲ್ಲಿ, ಅದನ್ನ ಸ್ಥಾಪನೆ ಮಾಡಿದ್ರೆ ಇವರು ತಿಳ್ಕೊತ್ರ ಯೂಸ್ ಇಲ್ಲ, ರೈಟ್. ಸೊ ನೀವೆಲ್ಲ ಆಲ್ರೆಡಿ ಓದಿದವರು, ಹೌದಾ? ಕ್ಯಾಚ್ ಮಾಡ್ಕೋಬೇಕು, ಅದನ್ನ ಫಾಲೋ ಮಾಡ್ಬೇಕು ನೀವು ಜಾಸ್ತಿ. ಡೇ ಓದಂಗ ನೀವ್ ಯಾವಾಗ ಬಂದ್ ಕೂತ್ರ ಹಂಗ ಕನ್ಫ್ಯೂಸ್ ಆಗಕ್ಕೆ ಚಾಲು ಮಾಡ್ತೈತೆ. ದಿನಾಲು ನೀವು ನನ್ನ ಹತ್ರ ಈ ಡಿಸ್ಕಷನ್ ಬಂದ್ರೆ ನಾ ಹಿಂದಿಂದ ನಿಮ್ಗೆ ರಿವಿಷನ್ ಮಾಡ್ತೀನಿ. ಈಗ ನೋಡಿ, ಇವತ್ತೊಂದು ಡಿಸ್ಕಷನ್ ಮಾಡಿದ್ರೆ ನಾನು ನಾಳೆ ಬಂದು ರಿವಿಷನ್ ಮಾಡಿದ್ರೆ ನಿಮ್ಗೆ ಈಜಿ ಆಗ್ತದೆ ಮಾತದ. ಅರ್ಥ ಆಯ್ತಾ? ನೀವ್ ಸಡನ್ ಆಗಿ ಒಮ್ಮೆ ಬರೋದು, 4 ದಿನ ಬಿಡೋದು, ಮತ್ತೆ ಬರೋದು, ನಿನಗ ಯೂಸ್ ಅಲ್ಲ, ಯೂಸ್ ಇಲ್ಲ. ಸೊ ನೀವು ಸ್ವಲ್ಪ ನೀವು ಬೋರ್ ಆದ್ರೂ ಪರವಾಗಿಲ್ಲ, ಹೌದಾ? ಬೋರ್ ಆಗ್ಬಾರ್ದು. ಇನ್ ಕೇಸ್ ಆದ್ರೂ ಕೂಡ ನೀ ಕ್ಯಾಚ್ ಮಾಡಕ್ ಪ್ರಯತ್ನ ಮಾಡ್ಬೇಕು, ಏನ್ ಹೇಳಕತ್ತಾರತ್ತೇಳಿ. ಅಂದಾಗ ನಿನಗ ಇಂಟ್ರೆಸ್ಟ್ ಬರ್ತದೆ. ನಾ ಏನೋ ಒಂದು ಗೊತ್ತಾಗಲ್ ಸರ್ಚ್ ಮಾಡ್ಬೇಕು. ಅವಾಗ ಮೈಂಡಿಗೆ ನೀ ಕೆಲಸ ಕೊಟ್ಟಿದ್ರೆ ಆಕ್ಟಿವ್ ಆಗ್ತಿ. ಸುಮ್ನೆ ಗರ ಬಡ್ದಂಗ್ ಕೂತ ತಿಳ್ಕೊಂಡು ನಿದ್ ಬೆಳಕ್ ಚಲೋ ಮಾಡ್ಕೋ. ಅರ್ಥ ಆಗತ್ತೆ? ಸೊ ಅದಕ್ಕೆ ಕೇಳಾಕೈತೀನಿ, ಅಂದ್ರೆ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ. ಅಲ್ಲಿ ಏನೋ ಓದ್ತಿರ್ತೀರಿ, ಅದನ್ನ ಬಿಟ್ಟು ಇಲ್ಲಿ ಬಂದಿರ್ತೀರಿ ಅಂದಾಗ ಟೈಮ್ ವೇಸ್ಟ್ ಆಗ್ಬಾರ್ದು ಉದ್ದೇಶ ಅಷ್ಟೇ, ರೈಟ್. ಇರ್ಲಿ, ಏನ್ ಹೇಳ್ತಿದ್ನಿ? DRDO ಏನಕ್ಕೆ ಕೇಳ್ತಾನೆ ಗೊತ್ತಾ? DRDO ಸಂಬಂಧಪಟ್ಟಂಗ ಅದು 2,4-D ಗ್ಲೂಕೋಸ್ ಕೋವಿಡ್ ವ್ಯಾಕ್ಸಿನ್, ಅದು ಪೌಡರ್. ನೆಕ್ಸ್ಟ್ DRDO ಸಂಬಂಧಪಟ್ಟಂಗ ಕ್ಷಿಪಣಿಗಳನ್ನ ಟೆಸ್ಟ್ ಮಾಡುವಂತ ಪ್ಲೇಸ್ ಅಲ್ಲಿ ಐತಿ. ಇವೆಲ್ಲ ಬೇಸಿಕ್ ಚೆಕ್. ಒಡಿಸ್ಸಾದ ಚಾಂಡಿಪುರ್, ವೀಲರ್ ದ್ವೀಪ ಅಂತ ಬರ್ತದೆ, ಅಬ್ದುಲ್ ಕಲಾಂ ಹೆಸರು ಕೊಟ್ಟಿರೋದ. ಹೊಸದಾಗಿ ಮತ್ತೊಂದು ಮಾಡ್ಯಾರ ಯಾವ್ದು? ವೆಸ್ಟ್ ಬೆಂಗಾಲ್, ಎಲ್ಲಿ? ಜುನ್ಪುಟ್, ಕೋಲ್ಕತ್ತಾದ ಜುನ್ಪುಟ್, ಅಥವಾ ವೆಸ್ಟ್ ಬೆಂಗಾಲ್ ಜುನ್ಪುಟ್. ಕೇಳ್ತಾನೆ ಹೊಸದಾಗಿ ಎಲ್ಲಿ ಮಾಡ್ಯಾರ ಕೇಳಿದ್ರೆ ಜುನ್ಪುಟ್. ಇದಕ್ಕೆ DRDOಗ ಸಹಾಯ ಮಾಡಕ ಅಲ್ಲ, ಅದಕ್ಕಿಂತ ಮುಂಚೆ ಈ ಕ್ಷಿಪಣಿ ಮನುಷ್ಯ ಯಾರು ಕೇಳ್ತಾರೆ, ಬೇಸಿಕ್ ಚೆಕ್ ಮಾಡತ್ ಅಷ್ಟೇ. ನಿಮ್ಮನ್ನ ಕ್ಷಿಪಣಿ ಮನುಷ್ಯ ಯಾರು ಕೇಳ್ತಾರ? ಅಬ್ದುಲ್ ಕಲಾಂ. ಕ್ಷಿಪಣಿ ಮಹಿಳೆ ಟೆಸ್ಸಿ ಥಾಮಸ್. ನೆಕ್ಸ್ಟ್
ಈ ಗೈಡೆಡ್ ಮಿಸೈಲ್ ಮನುಷ್ಯ ಯಾರು ಕರೀತಾರು? ಈ ಸಮೀರ್ ಕಾಮತ್ ಕರೀತಾರೆ ಆಕ್ಚುಲಿ ಗೊತ್ತು. ಸತೀಶ್ ರೆಡ್ಡಿ ಕರೀತಾರಲ್ಲ ಯಾವ್ದೊಂದ ಅವನೊಂದು ಸತೀಶ್ ರೆಡ್ಡಿನೂ ಕರೀತಾರೆ. ಮೊದಲು ಇದ್ ನೋಡು ಸತೀಶ್ ರೆಡ್ಡಿನೂ ಕರೀತಾರೆ, ಅವ್ನು ಗೊತ್ತಿಲ್ಲ, ಅವ್ನು ಇಂಪಾರ್ಟೆಂಟ್. ಇನ್ನೆಕ್ಸ್ಟ್ ಅದಾದ್ಮೇಲೆ DRDO ನೋಡ ಅವು ಸಂಸ್ಥೆಗಳು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್. ಅವ್ರ ಕೇಂದ್ರ ಕಚೇರಿ ಕೇಳ್ತಾನ್ರಿ. DRDO ಸಹಾಯ ಮಾಡಿ ಕೆಲವೊಂದು ಸಂಸ್ಥೆಗಳವ್ರು ಅಲ್ಲಿ ಹಂಗ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇತ್ತು, ಮತ್ತೆ ಇನ್ ಸ್ಪೇಸ್ ಇತ್ತು, ಡಿಸೈಡ್ ಮಾಡಿವಲ್ಲ. ಅಲ್ಲಿ ನ್ಯೂ ಸ್ಪೇಸ್ ಬೆಂಗಳೂರಾಗ ಒಂದಿತ್ತು ಮತ್ತು ಅಹಮದಾಬಾದ್ ಒಂದಿತ್ತು, ಹಂಗ ಡಿಸೈಡ್ ಮಾಡಿಲ್ಲ. ಹಂಗ DRDO ಸಹಾಯ ಮಾಡಕ್ ಒಂದು 4 ಸಂಸ್ಥೆಗಳದಾವ್. ಏನ್ ಕೇಳ್ತಾನು ಆ ಸಂಸ್ಥೆ ಕೊಟ್ಬಿಟ್ಟು ಒಂದ್ ಲೈನರ್ದಾಗ ಅವು ಕೇಂದ್ರ ಕಚೇರಿ ಕೇಳ್ತಾನ. ಈಗ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಐತಿಪ್ಪ, ಎಲ್ಲೈತಿ? ಬೆಂಗಳೂರಾಗ, ಹೌದಾ? ಇದು ಒಂದು ಸಂಸ್ಥೆ ಅದಕ್ಕೆ ಸಹಾಯ ಮಾಡೋದು. ಇನ್ನು ಎಲ್ಲೈತಿ? ಹಿಂದೂಸ್ತಾನಿ ಕೇಂದ್ರ ಲಿಮಿಟೆಡ್ ಎಲ್ಲೈತಿ? ಅದು ಕೂಡ ಬೆಂಗಳೂರು. ಇವು ಕೇಂದ್ರ ಕಚೇರಿ ನೆನ್ಪಿಟ್ಕೋರಿ, 2 ಅದು ಇವಾಗ. ಇನ್ನ ಈ ಭಾರತ್ ಡೈನಾಮಿಕ್ ಲಿಮಿಟೆಡ್ BDL ಎಲ್ಲೈತಿ? ಹೈದರಾಬಾದ್ ಆಗೈತಿ. BDL ಎಲ್ಲೈತಿ? ಹೈದರಾಬಾದ್. ನೆಕ್ಸ್ಟ್ BHEL ಭಾರತ್ ಹಿಂದೂಸ್ತಾನಿಕ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎಲ್ಲೈತಿ? ಅದು ನ್ಯೂ ದೆಹಲಿದಾಗ ಐತೆ ನೋಡ್ರಿ. BHEL ನೋಡ್ರಿ, ಒಂದು BEL ಅಲ್ಲ, BHEL ಸಣ್ಣ ಬೆಲ್. BEL ಅಂತ ಬಂದಾಗ ಬೆಂಗಳೂರು, ದೊಡ್ಡ ಬೆಲ್ BHEL ಅಂತ ಬಂದಾಗ ಡೆಲ್ಲಿ. ನೆಕ್ಸ್ಟ್ ಡೈನಾಮಿಕ್ ಲಿಮಿಟೆಡ್ ಹೈದರಾಬಾದ್, HAL ಬೆಂಗಳೂರು. ಮತ್ತೆ ಅದು ಉಳಿತು 4 ಅದಾವಿಲ್ಲ. ಇವು 4 ಕೇಂದ್ರ ಕಚೇರಿ ನೆನಪು ಹೋಗ್ನಿ. DRDL ಅಂದ್ರೆ ಲ್ಯಾಬಿಟ್ ಹೈದರಾಬಾದ್ ಅಲ್ರ. DRDL ಹೈದರಾಬಾದ್, ರೈಟ್. ಈ ನೆಕ್ಸ್ಟ್ ನಾ ಬೇಸಿಕ್ ಯಾಕೈತಿ ನೆನಪಿ, ಬೇಸಿಕ್ ಸುಮ್ ಹಂಗೆ ಒಂದು ಈ ಅಬ್ದುಲ್ ಕಲಾಂ ಅವರು ಒಂದು ಯೋಜನೆ ತಗೊಂಡ್ಬರ್ತಾರ. ಆ ಯೋಜನೆ ಕ್ಷಿಪಣಿಗಳನ್ನ ಅಭಿವೃದ್ಧಿ ಮಾಡಿ. ಯಾವ್ದು? ಹೋಗೋಣ, ವೆರಿ ಗುಡ್. ಯಾವ್ದು? ನೋ ಸ್ಕಿಪನಿ ಬಿಟ್ಬಿಟ್ರೆ ಆಮೇಲೆ ಬರ್ತೀನಿ. ಅವ ಒಂದಲ್ಲ 5 ಅದಾವು. ಅದು ಯೋಜನೆ ಹೆಸರೇನು? IGMDP, ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. IGMDP ಇದು ಯಾರ್ದಪ್ಪ ಅಂದ್ರೆ ಅಬ್ದುಲ್ ಕಲಾಂ ಅವ್ರು ತೊಗೊಂಬರ್ತಾರೆ ಇದನ್ನ. IGMDP 1982-83 2009 ಮಟ್ಟ ಟಾರ್ಗೆಟ್ ಇತ್ತಿರೋದು. 2008 ಟಾರ್ಗೆಟ್ ಇತ್ತು. IGMDP ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಹೌದಾ? IGMDP ಇದ್ರ ಅಡಿ 5 ಕ್ಷಿಪಣಿಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಾರ. ಆಲ್ರೆಡಿ ಮಾಡಕತ್ತಾರ ಈಗ, ಹೌದಾ? ಮಾಡ್ಕೋತ ಬಂದಾರ. ಅವ್ ಯಾವಪ್ಪ ಅಂದ್ರೆ ಟ್ರಿಕ್ಸ್ ಹೇಳ್ಬೇಕು. ಪಾಟ್ನಾ ಟ್ರಿಕ್ಸ್, PATNA ಪಾಟ್ನಾ. P ಅಂದ್ರೆ ಪೃಥ್ವಿ, A ಅಂದ್ರೆ ಅಗ್ನಿ, T ಅಂದ್ರೆ ತ್ರಿಶೂಲ, N ಅಂದ್ರೆ ನಾಗ, ಇನ್ನೊಂದು ಅಂದ್ರೆ ಆಕಾಶ್. ಪಾಟ್ನಾ. ಇವು 5 ಕ್ಷಿಪಣಿಗಳು IGMDP ಅಡಿ ಬರುತ್ತವೆ. ಕೇಳ್ತಾನೆ ಎಕ್ಸಾಮ್, ರೈಟ್? ಅದರಲ್ಲಿ ಒಂದು ಪೃಥ್ವಿ ಅಂತ ಬರುತ್ತೆ. ಪೃಥ್ವಿ ನಿಮ್ಗೆಲ್ಲ ಗೊತ್ತಿಲ್ಲ, ಭೂಮಿಯಿಂದ ಆಕಾಶಕ್ಕೆ, ಆಕಾಶದಿಂದ ಆಕಾಶಕ್ಕೆ, ಆಕಾಶದಿಂದ ಭೂಮಿಗೆ ಇವೆಲ್ಲ ಗೊತ್ತಲ್ರಿ, ಹೌದಾ? ಭೂಮಿಯಿಂದ ಭೂಮಿಗೆಲ್ಲ ಗೊತ್ತಲ್ಲ, ಇವ್ ಗೊತ್ತಿರ್ಬೇಕು. ಪೃಥ್ವಿ ಯಾವ್ದ? ಭೂಮಿಯಿಂದ ಭೂಮಿ. ಯಾರು ಆಕಾಶ ಅಂದ್ರೆ ನೋಡ್ದ ಹಿಂಗ ಆಗೈತು ಎಕ್ಸಾಮ್ದಾಗ, ಹೌದಾ? ಭೂಮಿಯಿಂದ ಭೂಮಿಗೆ. ನೆಕ್ಸ್ಟ್ ಆಕಾಶ ಯಾವ್ದು? ಭೂಮಿಯಿಂದ ಆಕಾಶಕ್ಕೆ, ಹೌದಾ? ಅಸ್ತ್ರ ಯಾವ್ದು? ಊರ್ಲಾಕ ಹೋಗಿ ಎಲ್ಲಾರು. ಅಸ್ತ್ರ ಯಾವ್ದ್ರಿ? ಏರ್ ಟು ಏರ್, ವೆರಿ ಗುಡ್. ಆಕಾಶದಿಂದ ಆಕಾಶಕ್ಕೆ ಅಸ್ತ್ರ. ಯಾರೋ ಒಬ್ಬ ಅಸ್ತ್ರ ನೋಡೋದು, ಕೃಷ್ಣನ ಯಾರವ್ರು? ಚಕ್ರ ಗೊತ್ತ? ಸುದರ್ಶನ್ ಚಕ್ರ. ಹಂಗ್ ತಿಳ್ಕೊಂಡ್ಬಿಡುದು. ಅಸ್ತ್ರ ಸುದರ್ಶನ್ ಚಕ್ರ ಇದ್ದಂಗ ಆಕಾಶದಿಂದ ಆಕಾಶಕ್ಕೆ ಹೋಗ್ತಿದ್ದು ಅಸ್ತ್ರ, ರೈಟ್? ಇನ್ನೆಷ್ಟು ನಾಗ ಅನ್ನೋದು ಆಂಟಿ ಗೈಡೆಡ್ ಮಿಸೈಲ್. ಕ್ಷಿಪಣಿಗಳನ್ನ ಹೊಡೆದು ಬ್ಲಾಸ್ಟ್ ಮಾಡೋದು ಆಂಟಿ ಗೈಡೆಡ್ ಮಿಸೈಲ್ ನಾಗ. ಗೊತ್ತಲ್ಲಪಿ ನಾಗ. ಮತ್ತೆ ಅದು ಉಳಿತಾರ ತ್ರಿಶೂಲ್, ಅದು ಕೂಡ ಆದ್ರೆ ಸರ್ಫೇಸ್ ಟು ಏರ್. ತ್ರಿಶೂಲ ಹಿಂಗ ಪರಮೇಶ್ವರ್ ಕಡೆ ತ್ರಿಶೂಲ ಹೆಂಗ್ ಕೆಳಗಿರತ್ತೆ, ಹಿಂಗಿರತ್ತಲ್ಲ ಮ್ಯಾಲ ತ್ರಿಶೂಲ, ಹೌದಾ? ಮ್ಯಾಲ ತಿಳ್ಕೊಂಡ್ಬಿಡ್ಬೇಕು ನೀವು, ಕೆಳಗಿಂದ ಮ್ಯಾಲ. ಟಿಕ್ಸ್ ಅವಲ್ಲ, ಎಕ್ಸಾಮ್ ಕನ್ಫ್ಯೂಸ್ ಆಗ್ತಾವ. ತ್ರಿಶೂಲ, ರೈಟ್? ಇದೆಲ್ಲ ಗೊತ್ತಾಯ್ತು. ಈ ನೆಕ್ಸ್ಟ್ ನೀನೆಲ್ಲ ಮಾಡಿ ರೀಸೆಂಟ್ ಆಗಿ ಒಂದು ಅಗ್ನಿ ಎಷ್ಟು ಟೆಸ್ಟ್ ಮಾಡಿದ್ರು? 1 ಅಯ್ಯೋ, ನಾನು ಕ್ವಶನ್ ಕಟ್ಟ ಆನ್ಸರ್ ಹೇಳ್ಬೇಕು, ನೀವು ಒಟ್ಟ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಕನ್ಫ್ಯೂಸ್ ಆಗ್ತೈತಿ. ಅಗ್ನಿ 4 ಮನೆ ಮಾಡಿಲ್ಲ, ಅಗ್ನಿ 4 ಮತ್ತ 8 ಕಿಲೋಮೀಟರ್ ಅದ, 4000 ಕಿಲೋಮೀಟರ್.
ಅಗ್ನಿ 1 ಎಷ್ಟು ಕಿಲೋಮೀಟರ್? ಅರೆ ನೋಡ್ರಪ್ಪ ಕೇಳಿಲಿ, ಅಗ್ನಿ ಒಳಗಡೆ ಮತ್ತೆ ಟೈಪ್ಸ್ ಮಾಡ್ತಾರೆ. ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5, ಅಗ್ನಿ 6. ಹೌದಾ? ಅಗ್ನಿ 1 ಎಷ್ಟು ಕಿಲೋಮೀಟರ್ ಅಂದ್ರೆ 1000 ಕಿಲೋಮೀಟರ್. 1 ಕಿಲೋಮೀಟರ್ 1000 ಕಿಲೋಮೀಟರ್, 2000 ಕಿಲೋಮೀಟರ್, 3000 ಕಿಲೋಮೀಟರ್. ಮನ್ ಟೆಸ್ಟ್ ಮಾಡಿದ್ರೆ ಅದೆಷ್ಟಪ್ಪ ಅಂದ್ರೆ 4000 ಕಿಲೋಮೀಟರ್. 4000 ಕಿಲೋಮೀಟರ್ ರೇಂಜ್ ಹತ್ರ, ರೇಂಜ್ ಎರಡು ಹೋಗುತ್ತಂತ ರೇಂಜ್ ಹೋದಲ್ಲ ರೇಂಜ್. ಅಗ್ನಿ 5 ಅಂತ ಕೇಳಿದ್ರೆ ಅದು 5000 ಕಿಲೋಮೀಟರ್. ಹೌದು, ಅಗ್ನಿ 5. ಅಗ್ನಿ 6 ಅಂತ ಕೇಳಿದ್ರೆ ಅದು 8000 15000 ಕಿಲೋಮೀಟರ್. ಡೌಟ್ ಚೆಕ್ ಮಾಡಿ ಹೋಗಿ ತೊಂದ್ರೆ ಇಲ್ಲ. ಹೌದು, ಚೆಕ್ ಮಾಡ್ರಿ. ಅಗ್ನಿ 6 8000 15000 ಕಿಲೋಮೀಟರ್. ಖಂಡಾಂತರ ಕ್ಷಿಪಣಿ ಅಂತ ಕೇಳ್ತಾರೆ, ಬೇರೆ ಖಂಡಕ್ಕೆ ಹೊಡಿಬಹುದು ಅದನ್ನ ತಗೊಂಡೋಗಿ. ನೆಕ್ಸ್ಟ್ ಇಲ್ಲಿವರೆಗೆ ಪೃಥ್ವಿ 1, ಪೃಥ್ವಿ 2, ಪೃಥ್ವಿ 3 ಅಂತ ಬರ್ತಾವ. ಮತ್ತೆ ಅಲ್ಲಿ ಪೃಥ್ವಿ 1 ಎಷ್ಟಪ್ಪ ಅಂದ್ರೆ 150ರಿಂದ 150 ಕಿಲೋಮೀಟರ್ ರೇಂಜ್. ಪೃಥ್ವಿ 2 250 ಕಿಲೋಮೀಟರ್. ಪೃಥ್ವಿ 3 350 ಕಿಲೋಮೀಟರ್ ರೇಂಜ್. ಅದಲ್ಲ ಅಗ್ನಿ 7 ಅಂದ್ರೆ ಆಕ್ಚುಲಿ ನೀವು ಅಲ್ಲಿ ಒಂದು ಅಂದ್ರೆ ನಾ ಏನಿದೆ ನಿಮ್ಗೆ ಎವರೇಜ್ ಏನ್ರಿ 1000 ನೆನ್ಬಿಟ್ಟು ಅಲ್ಲಿ ನಿಮ್ಗೆ ಗೊತ್ತ ರೇಂಜ್ ಹೆಚ್ಚು ಕಡಿಮೆ ಆಗ್ತಿರ್ತಾವ. ಅಲ್ಲಿ ಏನಪ್ಪ ಅಂದ್ರೆ ಅವ್ನು ರೇಂಜ್ ಕೊಟ್ಟಿದ್ದಾನೆ 700ರಿಂದ 1200 ಕೊಟ್ಟಲ್ಲ, ಹಂಗ ನೆನ್ಬಿಟ್ಟು. ನಾನು ಅದಕ್ಕೆ 1000 ಅಂತ ಹೇಳಿದೆ ನಿಮ್ಗೆ. ಅದಕ್ಕೆ ಕಡ್ತೀವ್ರಿ. ಹೇಳಿದ್ನಲ್ಲಪ್ಪ, ಡಿಸ್ಕಷನ್ ಮಾಡಿದ್ರ ಸೇಮ್ ಅದೇ. ಅದ್ರ ಬಗ್ಗೆ ಮಾತಾಡ್ತೇನೆ, ಮಾತಾಡ್ತೇನೆ. ನಿಮ್ ಪಾಯಿಂಟ್ ಬರ್ತೀನಿ, ನೋಡಿ. ಹೌದಾ? ನಾ ಇದನ್ನ ಮುಗಿಸಿ ಅಲ್ಲಿ ಬರ್ಬೇಕು ಮಾಡಿದೆ, ಕನ್ಫ್ಯೂಸ್ ಆಗಬಾರ್ದಲ್ಲ, ಒಂದಕ್ಕೊಂದು ಮಿಕ್ಸ್ ಆಗದ. ಈಗ ಅಗ್ನಿ ಪ್ರೈಮ್ ಎಕ್ಸಾಮ್ ಕ್ವಶನ್ ಕೇಳಿದ್ರಿ ಮನೆ, ಕೇಳಿದಿರಪ್ಪಿ? ಏನ್ ಕ್ವಶನ್ ಕೇಳಿದ ಅಂದ್ರೆ ಅಗ್ನಿ ಪ್ರೈಮ್ ರೇಂಜ್ ಎಷ್ಟು ಕ್ವಶನ್ ಕೇಳಿದ. ಎಷ್ಟು ರೇಂಜ್? ಇದನ್ನ ಹಿಂಗೆ ನೆನ್ಬಿಟ್ಕೋಬೇಕಾ? 1000ರಿಂದ 2000 ಕಿಲೋಮೀಟರ್ ರೇಂಜ್. 2 ಹೋಗಿದ್ದು 1000ರಿಂದ 2000. ಅಗ್ನಿ ಪ್ರೈಮ್, ರೈಟ್? ಅಗ್ನಿ ಪಿ ಅಂದ್ರು ಒಂದೇ, ಪ್ರೈಮ್ ಅಂದ್ರು ಒಂದೇ. ಮತ್ತೆ ಅಲ್ಲಿ ಅಗ್ನಿ ಪಿ ಎತ್ ಕೊಟ್ಟಿದ್ದಾನ. ಪಿ ಅಂದ್ರು ಒಂದೇ, ಪ್ರೈಮ್ ಅಂದ್ರು ಒಂದೇ. ಈ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವಾಗ ಗೊತ್ತಾ? ಕೆಲವೊಂದು ಇಲ್ಲಿ ರೋಹಿಣಿ ಅಂತ ಏನಿಲ್ಲ, ರೋಹಿಣಿ ಎಕ್ಸಾಮ್. ರೋಹಿಣಿ ಅನ್ನೋದು ಏನ್ ಅಂತೇಳಿ ಒಂದು ಏನಿದು ರೋಹಿಣಿ ಅನ್ನೋದು? ಇದು ಅಭಿವೃದ್ಧಿ ಅಲ್ಲ. ಆ ರೋಹಿಣಿ ಅದು ಬೇರೆ, ಅದು ಆ ರೋಹಿಣಿ ಅದು ಬೇರೆ. ಇಸ್ರೋದಿಂದ ನೋಡಿ, ಆ ರೋಹಿಣಿ ಬೇರೆ, ಅದು ಸ್ಯಾಟಲೈಟ್. ಬಟ್ ಡಿಪೆಂಡಿಂಗ್ ಅಪಾನ್ ಆಪ್ಷನ್ ಹೋಗ್ಬೇಕು ಇಲ್ಲಿ, ರೈಟ್? ಇದೇನಪ್ಪ ಅಂದ್ರೆ DRDO ಅಭಿವೃದ್ಧಿಪಡಿಸಿದ 3D ಮಾಧ್ಯಮ ವ್ಯಾಪ್ತಿಯ ನೋಡಿ ಹಿಂಗಕ್ಕ ನೋಡು ವಿಚಕ್ಷಣ ರೆಡಾರ್ ವ್ಯವಸ್ಥೆ. ಇಂಗ್ಲಿಷ್ ಓದ್ಬೇಕು ಅದಕ್ಕ. ಹೌದಾ? ವಿಚಕ್ಷಣ ರೆಡಾರ್ ವ್ಯವಸ್ಥೆ ಅಂದ್ರೆ ನಾ ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಈಗ? ಯಾವತ್ತು ಬ್ಯಾಟ್ ಹೊಡಿಬಾರ್ದ ಗೊತ್ತಿರ್ಲಿ ನಿಮ್ಗೆ. ಆಪ್ಷನ್ ಬ್ಯಾಟ್ ಹೊಡೆದ್ರಿ ಮತ್ತೆ ಆಪ್ಷನ್ ರಿಪೀಟ್ ಆಗಂಗಿಲ್ಲ ಅದು. ವಿಚಕ್ಷಣ ರೇಡಾರ್ ವ್ಯವಸ್ಥೆ, ವಿಚಕ್ಷಣ ರೇಡಾರ್ ಏನ್ ಹಂಗಂದ್ರ ಮೊಬೈಲ್ ಕಣ್ಗಾವಲು ರೇಡಾರ್. 3D ವ್ಯಾಪ್ತಿಯ ಅಂದ್ರೆ ಆಪ್ಷನ್ ಯಾವ್ದು ಇದಕ್ಕ? ಕರೆಕ್ಟ್ ಆನ್ಸರ್ ಯಾವ್ದು? ಅದಲ್ಲ ಇದ್ರಲ್ಲಿ DRDO ಅಭಿವೃದ್ಧಿ 3D ಮಾಧ್ಯಮ ವ್ಯಾಪ್ತಿಯ ಮತ್ತೆ ನೀವು ಇಲ್ಲಿ ಭಾರತೀಯ ನೌಕಾದಳ ಅಭಿವೃದ್ಧಿಪಡಿಸಿದ ನೆಲದಿಂದ ನೆಲಕ್ಕೆ ಚಿಮ್ಮುವ ಕ್ಷಿಪಣಿ, ಕಡಿಮೆ ಮಟ್ಟದ ಗುರಿಯನ್ನು ಗುರುತಿಸುವ 2D ಮೊಬೈಲ್ ವೀಕ್ಷಿತ ರೆಡಾರ್ ವ್ಯವಸ್ಥೆ 2D ಅಂತ ಕೊಟ್ಟನು. DRDO ಅಭಿವೃದ್ಧಿಪಡಿಸಿದ ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕೊಟ್ಟನು. DRDO ಅಭಿವೃದ್ಧಿಪಡಿಸಿದ 3D ಮಾಧ್ಯಮ ವ್ಯಾಪ್ತಿಯ ವಿಚಕ್ಷಣ ರೆಡಾರ್ ವ್ಯವಸ್ಥೆ. ಬಟ್ ಹಂಗಂದ್ರೆ ಏನ್ ತಿಳ್ಕೊಬೇಕು ನಾವು? ಏನ್ ಮೇಡಮ್ ಆಪ್ಷನ್ ತಗೊಂಡದನ್ ಬಿ ಅಲ್ದ ಮೇಡಮ್? ಅರೆ C3 36, C3 36 ಪೋರ್ತಮ್ಮ ಕಡೆ ಬಿಡ್ರಿ. ನಾ ಮತ್ತೆ ಹೋಗ್ಬೇಕೈತೆ ಅರ್ಜೆಂಟ್. ಮತ್ ನಾ ಅರ್ಧ ಮುಗಿದ್ ಬಿಟ್ಟು ನಾ ನೆಕ್ಸ್ಟ್ ಮಾತಾಡ್ತಾನ ಅದ್ರ ಬಗ್ಗೆ. ಇರ್ಲಿ ಈಜಿಲಿ ಮ್ಯಾನ್ ಪೋರ್ಟೇಬಲ್. ಅಂದ್ರೆ ಮ್ಯಾನ್ ಪೋರ್ಟೇಬಲ್ ಇರ್ಬೋದ್ರಿ. ಅಂದ್ರೆ ಈಜಿಯಾಗಿ ಒಂದ್ ಪ್ಲೇಸ್ ಮತ್ತೊಂದ್ ಪ್ಲೇಸಿಗೆ ಒಯ್ಲಿಕ್ಕೆ ಈಜಿಯಾಗಿ. ಅಂದ್ರೆ ರೋಹಿಣಿ ಅಲ್ರಿ ಇದು, ರೈಟ್? ನಾ ನೋಡಿ ಹೇಳ್ತಿದ್ದೇನೆ, ಇರ್ಲಿ, ರೈಟ್? ನೆಕ್ಸ್ಟ್ ಕೇಳಿ, ನೆಕ್ಸ್ಟ್ ಕಾಪಿ. ಹೆಲಿನಾ ಅಂತ ಒಂದ್ ಬರುತ್ತೆ. ಹೆಲಿನಾ ಏನ್? ಹೆಲಿನಾ ಫುಲ್ ಫಾರ್ಮ್ ಹೇಳೋದ್ರ ಹೆಂಗ್ ಗೊತ್ತಾ? ಹೆಲಿಕಾಪ್ಟರ್ ವರ್ಷನ್ ಆಫ್ ನಾಗಾ ಅಂತೇಳಿ. ಹೆಲಿನಾ ಫುಲ್ ಫಾರ್ಮ್ ನಾ ಎನ್ ಐತ್ಲ HELINA. ಹೆಲಿನಾ ಅಂತ ಬರ್ತಿಲ್ಲ, ಅದ್ರಾಗ HE ಅಂದ್ರೆ ಹೆಲಿಕಾಪ್ಟರ್, NA ಅಂದ್ರೆ ನಾಗ. ಹೆಲಿಕಾಪ್ಟರ್ ವರ್ಷನ್ ಆಫ್ ನಾಗಾ ಅಂತ ಬರ್ತದೆ. ಅಂದ್ರೆ ಅದ್ ಹೆಂಗ್ ಗೊತ್ತಾ? ಹೆಲಿಕಾಪ್ಟರ್ ಅಲ್ಲಿ ನಾಗ, ಇದು ಹೆಲಿಕಾಪ್ಟರ್ ತಿಳ್ಕೊಡ್ರಿ. ಇದು ಕೇಳಿಲ್ಲಪ್ಪಿ, ಹೆಲಿಕಾಪ್ಟರ್ ಇದು ಕೆಳಗಡೆ ನಾಗವನ್ನು ಮಿಸೈಲ್ ಫಿಕ್ಸ್ ಮಾಡ್ತಾರೆ ಹಿಂಗ.
ಇದನ್ನ ಹೋದ ಸಮುದ್ರ ಮೇಲೆ ಹೋಗ್ತಾರ ಮೇಲೆ ತಗೊಂಡ್ ಹೋಗ್ತಾರ ಅದ್ರ ಮೇಲೆ, ಯಾಕಂದ್ರೆ ಸಮುದ್ರ ಒಳಗಡೆ ಹೋಗಿ ಬ್ಲಾಸ್ಟ್ ಮಾಡಕ್ ಬರಂಗಿಲ್ಲ, ನೀರ್ ಮೇಲೆ ಮಾಡಕ್ ಬರ್ತಾನ. ಅವಾಗ ಹೆಲಿಕಾಪ್ಟರ್ ತಗೊಂಡ್ ಹೋಗ್ತಾರ ಮೇಲೆ, ತಗೊಂಡೋಗಿ ಹೆಲಿಕಾಪ್ಟರ್ ಬ್ಲಾಸ್ಟ್ ಮಾಡ್ತಾರೆ. ಅಂದ್ರೆ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗಂಗಿಲ್ಲ, ಈಗ ಕ್ಷಿಪಣಿ ಒಂದು ಹೋಗ್ತೈತಿ, ನಾಗಾ ಕ್ಷಿಪಣಿ ಹೋಗಿ ಯಾವ್ದೋ ಹಡಗ್ ಬರ್ತೈತೆ ಅಂದ್ರೆ ಅದನ್ನ ಬ್ಲಾಸ್ಟ್ ಮಾಡತ್ರಿ. ಅದಕ್ಕೆ ಹೆಲಿಕಾಪ್ಟರ್ ವರ್ಷನ್ ಆಫ್ ನಾಗಾ, ಹೆಲಿನಾ ಅಂತ ಕರಿತೀವಿ. ನೆಕ್ಸ್ಟ್ ಪಿನಾಕ ಅಂತ ಬರ್ತದೆ. ಪಿನಾಕ ಏನಿದು? ಅದ ಕ್ಷಿಪಣಿ. ನಾ ಮಾತಾಡಿಲ್ಲ ಕ್ಷಿಪಣಿಗಳಿಗೂ ಸ್ಪೆಸಿಫಿಕ್ ಹೇಳ್ದು. ಇನ್ನು ಪಿನಾಕ ಅನ್ನೋದು ಮಲ್ಟಿ ರಾಕೆಟ್ ಲಾಂಚರ್. ಅಂದ್ರೆ ಪಿನಾಕ ಅನ್ನೋದು ಜಾಸ್ತಿ ಇರ್ತಾವ್ರಿ. ಒಮ್ಮೆ ಅದು ಜಾಸ್ತಿ ಏನು ಮಿಸೈಲ್ಗಳನ್ನ ಹಾಕಿರ್ತಾರ ಅದ್ರೊಳಗಡೆ. ಒಮ್ಮೆ ನೀ ಸ್ಟಾರ್ಟ್ ಮಾಡಿದ್ರೆ ಎಟ್ ಎ ಟೈಮ್ ಏನಪ್ಪಾ ಅಂದ್ರೆ ಅದು ಜಾಸ್ತಿ ಅದ್ಕೊಂಡೆ ಮಲ್ಟಿ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಅಂತ ಕರಿತಾರೆ ಅದನ್ನ. ಎಟ್ ಎ ಟೈಮ್ ಬ್ಲಾಸ್ಟ್ ಮಾಡ್ಬೋದು ಕ್ಷಿಪಣಿಗಳನ್ನ, ಒಂದೊಂದು ಟೈಮ್ ಇಲ್ಲ. ಪಿನಾಕ ಅನ್ನೋದು ಮಲ್ಟಿ ಪಿನಾಕ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಕೆಲವೊಂದಿಷ್ಟು ಕೇಳ್ತಿರ್ತನ್ರಿ. ಮಿಕಾ ಗೊತ್ತಾಯ್ತು, ಅದಾಯ್ತು. ಬ್ರಹ್ಮೋಸ್ ಬಗ್ಗೆ ಅಂತ ನಿಮ್ಗೆ ಗೊತ್ತೈತಿ. ಬ್ರಹ್ಮೋಸ್ ಯಾವ ದೇಶಗಳ ಮಧ್ಯೆ? ರಷ್ಯಾ ಮತ್ತು ಇದೆಲ್ಲ ಬೇಸಿಕ್. ಮತ್ತು ರಷ್ಯಾ ಮತ್ತು ಭಾರತ. ಯಾವ್ಯಾವ ನದಿಗಳು? ಬ್ರಹ್ಮಪುತ್ರ ಮತ್ತು ಮಾಸ್ಕೋ. ಹೌದಾ? ನೆಕ್ಸ್ಟ್ ಆಮೇಲೆ ಬ್ರಹ್ಮೋಸ್ ಮಿಸೈಲ್ ನ ಫಸ್ಟ್ ಪೈಲ ಯಾವ ದೇಶ ನಾವು ಟೆಕ್ನಾಲಜಿ ಅಂತ ಮಾಡಿದ್ವು? ಫಿಲಿಪೈನ್ಸ್ ಅಪ್ಪಿ. ವಿಯೆಟ್ನಾಂ ಬೇರೆ, ಆಮೇಲೆ ಬರ್ತೀನಿ. ವಿಯೆಟ್ನಾಂ ಇತ್ತೀಚೆಗೆ ಕೊಡ್ರಲ್ಲ 3ನೇ ದೇಶ. ಬಟ್ ಫಸ್ಟ್ ದೇಶ ನಮ್ದು, ಫಸ್ಟ್ ದೇಶ ಫಿಲಿಪೈನ್ಸ್. ಇನ್ನೆಷ್ಟ ಈ ಬ್ರಹ್ಮೋಸ್ ಮಿಸೈಲು ಇದು ಕ್ರೂಸ್ ಮಿಸೈಲು, ಬ್ಯಾಲಿಸ್ಟಿಕ್ ಮಿಸೈಲು? ಏನ್ರಿ ಯಾರು ಹೇಳ್ತಾರ ಕ್ರೂಸ್ಗೂ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫ್ರೆನ್ಸ್ ಏನಂತ? ಕ್ರೂಸ್ ಮಿಸೈಲ್ಗಳನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ, ಕ್ರೂಸ್ ಮಿಸೈಲ್ ನಾವ್ ಯೂಸ್ ಮಾಡ್ತಾರೆ ಟಾರ್ಗೆಟ್ ನಮ್ ಕಣ್ಣಿಗೆ ಕಾಣ್ತಿರ್ಬೇಕು. ಟಾರ್ಗೆಟ್ ನಮ್ ಕಣ್ಣಿಗೆ ಕಾಣ್ತಿರ್ಬೇಕು, ಅಲ್ಲಿ ಕ್ರೂಸ್ ಮಿಸೈಲ್ಗಳನ್ನ ಯೂಸ್ ಮಾಡ್ತಾರೆ. ಡೈರೆಕ್ಟ್ ಹಿಟ್ ಆಗ್ತತಿ ಪ್ಲೇಸ್ ಏನು ಪ್ಲೇನ್ ಏರಿಯಾದಲ್ಲಿ ಡೈರೆಕ್ಟ್ ಹಿಟ್ ಆಗ್ತದೆ. ಬ್ಯಾಲಿಸ್ಟಿಕ್ ಮಿಸೈಲು ಗುಡ್ಡುಗಾಡು ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ಒಂದ್ ಗುಡ್ಡದ ಪಕ್ಕ ಹಿಂದ್ಗಡೆ ಹಡ್ಕೊಂಡಿರ್ತಾರ ಶತ್ರುಗಳು, ಅವ್ರನ್ನ ಬ್ಲಾಸ್ಟ್ ಮಾಡ್ಬೇಕಲ್ಲ. ಇವು ಮೇಲ್ ಹೋಗಿ ಕೆಳಗಡೆ ಹೋಗ್ತಾರೆ, ಅದಕ್ಕೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಏನ್ ಕೇಳ್ತಾನ ಎಕ್ಸಾಮ್ಕ, ಬ್ಯಾಲಿಸ್ಟಿಕ್ ಮಿಸೈಲ್ ಯಾವ ಒಂದು ತತ್ವದ ಮೇಲೆ ಕೆಲಸ ಮಾಡ್ತಾ ಹೋಗ್ತೇವೆ ಅಂದ್ರೆ ಯಾವ ತತ್ವವನ್ನು ಯೂಸ್ ಮಾಡ್ತಾರೆ? ಗ್ರಾವಿಟೇಷನ್ ಫೋರ್ಸ್ ಅನ್ಬೇಕು. ಯಾರ ಕೇಳ್ರಿ ಮ್ಯಾಲ ಹೋಗ್ತಾರ, ಎಲ್ಲಿ ಮರೆ ಗ್ರಾವಿಟೇಷನ್ ಫೋರ್ಸ್ ಐತಿ ಅಲ್ಲಿವರೆಗೆ ಹೋಗಿ ಮತ್ತೆ ವಾಪಸ್ ಕೆಳಗೆ ಹೋಗ್ತಾವ. ಯಾವುದು? ಬ್ಯಾಲಿಸ್ಟಿಕ್ ಮಿಸೈಲ್. ಹಂಗ ಈ ಬ್ರಹ್ಮೋಸ್ ಅಂತಂದ್ರೆ ಕ್ರೂಸ್ ಮಿಸೈಲ್. ಇದು ಇಟ್ಸ್ ನಾಟ್ ಅ ಬ್ಯಾಲಿಸ್ಟಿಕ್ ಮಿಸೈಲ್, ಕ್ರೂಸ್ ಮಿಸೈಲ್ ಇದು, ರೈಟ್? ಈ ನೆಕ್ಸ್ಟ್ ಈ ಬ್ರಹ್ಮೋಸ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಕತ್ತೀವಿ. ಇಲ್ಲೇ ಎಲ್ಲಿ ಮಾಡಕತ್ತ? ಯೂನಿಟಿಯಲ್ಲಿ ಸ್ಥಾಪನೆ ಮಾಡ್ಯಾರ. ವೆರಿ ಗುಡ್. ಯಾರು? ಲಕ್ನೋ ಅಂದ್ರು. ಲಕ್ನೋ, ವೆರಿ ಗುಡ್, ಎಕ್ಸಾಕ್ಟ್ಲಿ. ಹೌದಾ? ಬ್ರಹ್ಮೋಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡತ್ತಾರಪ್ಪ ಅಂದ್ರೆ ಲಕ್ನೋ. ಈ AK-47 ಗೊತ್ತಾನ? AK-47 ಗೊತ್ತಲ್ಲ, ಒಂದು ರೈಫಲ್, ಅದು ರೈಫಲ್. ಹೌದಾ? ಆತರ ಅಪ್ಡೇಟ್ ವರ್ಷ ಮಾಡಾಕ್ತಾರೆ. AK-203, AK-206 ಅಂತೇಳಿ. AK-47 ಅಪ್ಡೇಟ್ ವರ್ಷನ್ ಇವೆಲ್ಲ. AK-203, AK-206 ಅಂತೇಳಿ. ಈ AK-203 ಯಾವ ದೇಶದ ಸಹಿಗೊಂದಿ ಮಾಡಕತ್ತಿ? ಯಾವ್ದ್ರಿ? ರಷ್ಯಾ. 203 ಯಾವ ದೇಶದ್ರಿ? ರಷ್ಯಾ ಸಹಿಗೊಂದಿ ಮಾಡಕತ್ತಿ. ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮಾಡಕತ್ತಿ ನಾವು? ಅಮೇಠಿ. ಎಲ್ಲಿ ಬರ್ತದೆ ಅಮೇಠಿ? UP. ಹೌದಾ? 203 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಮೇಠಿ, ಉತ್ತರ ಪ್ರದೇಶ್. 206 ನಾವು ಇಂಡಿಜಿಯಸ್ ಆಗಿ ಮಾಡಕತ್ತೀವಿ, ಅದಕ್ಕೆ ರಷ್ಯಾ ಹೆಲ್ಪ್ ಮಾಡಕತ್ತಿ. ಇದನ್ನ ಇಂಡಿಜಿಯಸ್ ಮಾಡಕತ್ತಿ ನಾವು. 206 ಇತರದ್ದು ಮಾಡಕತ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. 206 ಅದು 206, AK-206 ನಾಗ್ಪುರ್. ಎಲ್ಲಿ? ನಾಗ್ಪುರ್, ಮಹಾರಾಷ್ಟ್ರ. ಅಲ್ಲಿ ಮಾಡಕತ್ತಿ ನೋಡ್ರಿ. ಇವ್ ಗೊತ್ತಿರಲಿ, ಅಮೇಠಿ, ಲಕ್ನೋ, ನಾಗ್ಪುರ್ ಇಲ್ಲಿ ಏನ್ ಮಾಡಕತ್ತಾರ ಗೊತ್ತು, ರೈಟ್? ಇನ್ನೊಂದೊಂದು ಒಂದು ಬಾಂಬ್ ರೆಡಿ ಮಾಡಿ DRDO. ಅದ್ ಹೆಸರು ಕೊಡೋರು ಒಂದು ಬಾಂಬ್ ಅನ್ನ ರೆಡಿ ಮಾಡಿದ್ದೀವಿ. ಏನದು? ಅದ್ ಹೆಸರೇನು? ಅಲ್ಲಿ ಕೊಡ್ತಾನ, ಇದೊಂದು ಕ್ಷಿಪಣಿ, ಇದೊಂದು ಬಾಂಬು, ಇದೊಂದು ರೋಬೋಟ್ ಅಂತ ಕೊಡ್ತಾನ ಆಪ್ಷನ್ ಆಗ. ಗೌರವ್ ಅಂತೇಳಿ. ಹೌದಾ? ಗೌರವ್ ಕೇಳ್ತಾನೆ, ಹೊಡಿಯಲ್ಲಿ ಗೌರವ್ ಅಂತ ಬಾಂಬ್ ಏನ್ ಹೊಡಿಯೋದು? ಕ್ಷಿಪಣಿ ಅಂತ. ಗೌರವ್ ಅಂದ್ರೆ ಮತ್ತೆ ಇಲ್ಲಿ ಗೌರವ ಅಲ್ಲ, ಇಲ್ಲಿ ಗೌರವಗಳು ಇರ್ತಾರಲ್ಲ, ಆ ಗೌರವಗಳಲ್ಲ. ಗೌರವ್ ಈಸ್ ಬಾಂಬ್ ಇಲ್ಲ ಒಂದು. ಗ್ಲೈಡ್ ಬಾಂಬ್.
ಗ್ಲೈಡ್ ಬಾಂಬ್ ಗೌರವ್, ಅದು ಗೊತ್ತಿಲ್ಲ ಸ್ವಲ್ಪ, ರೈಟ್. ಈ ನೆಕ್ಸ್ಟ್ ಮತ್ತ ಇತ್ತೀಚೆಗೆ ಅಂದ್ರೆ ಆಯ್ತು ಇದಾಯ್ತು DRDO ಸಂಬಂಧಪಟ್ಟ ಏನ್ ಟೆಸ್ಟ್ ಮಾಡಿರ್ತಾರಪ್ಪ ಮತ್ತ ಏನ್ ಟೆಸ್ಟ್ ಮಾಡಿ ಮತ್ತೆ ಇನ್ನೊಂದು ಬರ್ತೀನಿ ರೀ ಬರ್ತೀನಿ ಅಭ್ಯಾಸದ ಬರ್ತಾ ಅಭ್ಯಾಸ. ನೀವು ಅಭ್ಯಾಸ ಮಾಡ್ತಿಲ್ಲ ಅಭ್ಯಾಸ ಅನ್ನೋದು ಏನ ಯಾರು ಹೇಳ್ತಾರ? ನಾನು ಹೇಳ್ತಿರೋದು ಲಾಸ್ಟ್ ಒಂದ್ 5-6 ತಿಂಗಳು ಕರೆಂಟ್ ಅಫೇರ್ಸ್ DRDO ಸಂಬಂಧಪಟ್ಟಂಗ, ಓನ್ಲಿ DRDO ಸಂಬಂಧಪಟ್ಟಂಗ ಅದು ಯುದ್ಧ ಅಭ್ಯಾಸ ಅಮೆರಿಕ ಆದ ಬೇರೆ ಹೇಳ್ರಿ. ಬರ್ತೀನಿ ನಿಮ್ಗೆ ಬರ್ತೀನಿ ಒಂದ್ ನಿಮಿಷ ಬರ್ತೀನಿ. ಏನಪ್ಪಿ ನೀವಂದ್ರೆ ಅದ ಯುದ್ಧ ಅಭ್ಯಾಸ, ಅದು ಇದು ಮಿಸೈಲ್ ಇದೆ ಆಕ್ಚುಲಿ ಯುದ್ಧ ಅಭ್ಯಾಸ. ಇದು ಅದು ಯುದ್ಧ ಅಭ್ಯಾಸ ಏನು ಯಾವುದು ಅಮೆರಿಕ ಮತ್ತು ಭಾರತ ಮಧ್ಯೆ. ನಾನು ಹೇಳ್ತಿರೋದು ಓನ್ಲಿ ಅಭ್ಯಾಸ. ಅಭ್ಯಾಸ ಅನ್ನೋದೇನಪ್ಪ ಅಂದ್ರೆ ಇದೊಂದು ಟಾರ್ಗೆಟ್. ಇದು ಏನ್ ಗೊತ್ತಾ, ಹೀಟ್ ಅದ HEAT, ಹೈ, ಇದ್ರ ಫುಲ್ ಫಾರ್ಮ್ ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಹೋಗ್ರಿ. ಹೈ ಎಕ್ಸ್ಪೆಂಡೇಬಲ್ ಏರಿಯಲ್ ಟಾರ್ಗೆಟ್. ಹೀಟ್ ಟಾರ್ಗೆಟ್ ಏನ್ ಗೊತ್ತಪ್ಪ ಇದು ಅಭ್ಯಾಸ ಅಂತ ಹೇಳ್ತಿರೋದು ಕಾನ್ಸೆಪ್ಟ್. ಇದೊಂದು ಒಂದು ಬಲಿಕ ಬಕ್ರ ಅಂತ. ಬಲಿಕ ಬಕ್ರ ಅಂದ್ರೆ ಏನ? ತಾನು ಕೆಲಸ ಮಾಡ್ಸ್ಕೊಳಕ ಬೇರೆಯವ್ರನ್ನ ಬಲಿ ಕೊಡೋದು ನಂಗೆ, ತಾನು ಕೆಲಸ ಮಾಡ ಅಂದ್ರೆ ಇದು ಹೆಂಗ್ ಗೊತ್ತಾ, ಇದೊಂದು ಅಭ್ಯಾಸ ಅನ್ನೋದು ಒಂದು ಮಿಸೈಲ್, ಒಂದು ಟಾರ್ಗೆಟ್. ಇದು ಈ ಕ್ಷಿಪಣಿಗಳನ್ನ ಟೆಸ್ಟ್ ಮಾಡೋದ್ರ ಮೇಲೆ ಕರೆಕ್ಟ್ ಹೋಗಿ ಟಾರ್ಗೆಟ್ ರೀಚ್ ಆಗುತ್ತೋ ಇಲ್ಲ ಅಂತೇಳಿ ಇದನ್ನ ಕ್ಷಿಪಣಿಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ ಒಂದು ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಅಭ್ಯಾಸ ಅಂತ ಹೆಸರು ಕೊಟ್ಟ. ಗೊತ್ತಿಲ್ರಿ, ಬಟ್ ಇದು ಏರಿಯಾ ಟಾರ್ಗೆಟ್, ಹೀಟ್ ಹೈ ಎಕ್ಸ್ಪೆಂಡೇಬಲ್ ಏರಿಯಲ್ ಟಾರ್ಗೆಟ್. ಸರ್ಚ್ ಮಾಡಿದಪ್ಪಿ ಕಡದೆ ಅಭ್ಯಾಸ ಬಿಡ್ಬೇಕು. ಹೌದಾ ಅಭ್ಯಾಸ. ಈ ನೆಕ್ಸ್ಟ್ ಈ ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಯಾವ್ದು ನಮ್ದು? ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಹಗುರ ಯುದ್ಧ ವಿಮಾನ ತೇಜಸ್. ಯಾರು ರೆಡಿ ಮಾಡ್ಯಾರನ್ನ? HAL ದವ್ರ. ಇವಾಗ ಬೇಸಿಕ್ ಮಣ್ಣಿ ರೀಸೆಂಟ್ ಆಗಿ ಎಲ್ಲೋ ಯಾವ್ದೋ ದೇಶಕ್ಕೆ ಹೋಗಿ ಅಲ್ಲಿ ಫೇಲ್ ಆಗಿ ಬಂದ್ ನೋಡುದು, ಎಲ್ಲೋ ಬ್ಲಾಸ್ಟ್ ಆಗಿ ಬಂತ. ಯಾವ ದೇಶಕ್ಕೆ ಅದು? ಇದಾಗಿತ್ತಲ್ರಿ ಸೌದಿ ಅರೇಬಿಯಾ ಅದ, ಅದೇನೋ ಮಿಸ್ಟೇಕ್ ಆಯ್ತು ನೋಡಲ್ಲಿ ಹೋಗಿ ಎಲ್ಲ ಬ್ಲಾಸ್ಟ್ ಆಗಿ ಬಂತು. ನೆಕ್ಸ್ಟ್ ಆಮೇಲೆ ಇದು ಲೈಟ್ ಡಿಫ್ರೆನ್ಸ್ ನೆನ್ಪಿಟ್ಕೋಬೇಕಲ್ಲಿ. ಹಗುರ ಯುದ್ಧ ವಿಮಾನ ಅಂತ ಕೇಳಿದ್ರೆ ತೇಜಸ್, ಹಗುರ ಹೆಲಿಕಾಪ್ಟರ್ ಅಂತ ಕೇಳಿದ್ರೆ ಅದು ಯುದ್ಧ ವಿಮಾನ. ಇದು ಹೆಲಿಕಾಪ್ಟರ್. ಇದು ನಾ ಮಾತಾಡ್ತೀನಿ ನೆಕ್ಸ್ಟ್ ಮಾತಾಡ್ತಿರೋದು ಯಾವ್ದದು ಹೇಳ ಯಾವಪ್ಪ? ಧ್ರುವ. ಲೈಟ್ ಹೆಲಿಕಾಪ್ಟರ್, ಲೈಟ್ ಹೆಲಿಕಾಪ್ಟರ್ ಬೇರೆ, ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಬೇರೆ. ಏರ್ಕ್ರಾಫ್ಟ್ ಅಂತ ಬಂದಾಗ ತೇಜಸ್ಸು, ಹೆಲಿಕಾಪ್ಟರ್ ಅಂತ ಬಂದಾಗ ಧ್ರುವ. ಯಾವ್ದ್ರಿ? ಧ್ರುವ. ನೆಕ್ಸ್ಟ್ ಪ್ರಚಂಡ್ ಅಂತ ಬರ್ತದೆ. ಪ್ರಚಂಡ ಅಟ್ಲೀಸ್ಟ್ ನಿಮಗೆ ಓದ್ತಂಗ ಅನ್ಸಾತೈತಿ. ಎಲ್ಲಿದ್ರು ಓದಿದ್ರೆ ಎಲ್ಲಿ ಕೇಳಂಗ ಅನ್ಸಾತಿಲ್ಲ, ಹಂಗ ಅನಿಸ್ಬೇಕು. ಮತ್ತೆ ನಾ ಯಾವ್ದು ಹೊರಗಿಂದ ಹೇಳಕೈತಿಲ್ಲ, ಎಲ್ಲ ನೀವೇನು ಓದ್ತಿಲ್ಲ, ದಿನಾಲು ಮ್ಯಾಗ್ಜಿನ್ ಅದ್ರ ಹೇಳಕೈತಿ. ಪ್ರಚಂಡ ಅಂತ ಒಂದು ಬರುತ್ತೆ. ಪ್ರಚಂಡ ಏನದು? ಇದು ಕೂಡ ಹೆಲಿಕಾಪ್ಟರ್. ಇದನ್ನ ಇತ್ತೀಚೆಗೆ ಟೆಸ್ಟ್ ಮಾಡಿರೋದು ಚಳ್ಳಿಕೆರೆ, ಚಿತ್ರದುರ್ಗ ಚಳ್ಳಿಕೆರೆ ಟೆಸ್ಟ್ ಮಾಡಿರೋದು. ಚಿತ್ರದುರ್ಗದ ಚಳ್ಳಿಕೆರೆ ಮನೆ ಟೆಸ್ಟ್. ಇದು ಕೂಡ ಒಂದು ಹೆಲಿಕಾಪ್ಟರ್, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಇದು ಮೇಡಮ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಏನು ಮೊದಲು ಹೇಳ್ರ ಹೆಸರು? ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಇವು ಏನದಾವಲ್ಲ ಡ್ರೋನ್ ಗಳಿಗೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರೀತಾರೆ. ಡ್ರೋನ್ ಗಳನ್ನ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರೀತಾರೆ. ಅಂದ್ರೆ ಅನ್ಮ್ಯಾನ್ ಅಂದ್ರೆ ಅದ್ರ ಡ್ರೋನ್ ನಾಗ ಯಾರು ಮನುಷ್ಯರು ಹೋಗಕ್ಕಾಗತಾನ? ಅನ್ಮ್ಯಾನ್ಡ್ ಅದು. ಅನ್ಮ್ಯಾನ್ಡ್ ಮ್ಯಾನ್ ಅಂದ್ರೆ ಮನುಷ್ಯ ಕರ್ಕೊಂಡು ಹೋಗುದು, ಅನ್ಮ್ಯಾನ್ಡ್ ಅಂದ್ರೆ ಮನುಷ್ಯ ಕರ್ಕೊಂಡು ಹೋಗಂಗಿಲ್ಲ. ಹಂಗ ಡ್ರೋನ್ ಅಂತ ಬಂದಾಗ ಇತ್ತೀಚೆಗೆ ವರುಣ್ ಅಂತ ಒಂದು ಡ್ರೋನ್ ಬರ್ತದೆ. ವರುಣ್ ನಮ್ಮ ಯಾರು DRDO ಅಭಿವೃದ್ಧಿ ಮಾಡಿರೋದು. ನೆಕ್ಸ್ಟ್ ಹೆರಾಯಿನ್ ಅಂತ ಒಂದು ಡ್ರೋನ್ ಬರುತ್ತೆ. ಹೆರಾಯಿನ್ ಯಾವ ದೇಶದ್ದು? ವೆರಿ ಗುಡ್. ಯಾವ ದೇಶ ತಗೊಂಬಂದಿವಪ್ಪ ಅಂದ್ರೆ ಇಸ್ರೇಲ್ ನಾವು ತಗೊಂಬಂದಿವಿ ಹೆರಾಯಿನ್ ಡ್ರೋನ್. ಈ ನೆಕ್ಸ್ಟ್ MQ-9B ಯಾವ್ದ್ರಿ? MQ-9 ಡ್ರೋನ್. ಇದನ್ನ ಅಮೆರಿಕ ದೇಶ ತಗೊಂಬಂದಿವಿ ನಾವು. MQ-9B ಇದನ್ನ ಗರುಡ ಅಂತ ಕರೀತಾರೆ. ಗರುಡ ಹದ್ದು ಅಂತ ಕರೀತಾರೆ. ದೊಡ್ಡ ಅತಿ ಹತ್ರ ಹೋಗುದು. MQ-9B ಹೆರಾಯಿನ್ ಡ್ರೋನ್ ಆಯ್ತಾ, ವರುಣ ಆಯ್ತಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಯಾವುದು MQ-9B ಆಯ್ತು. C-295 ಅಂತ ಬರುತ್ತೆ ಇನ್ನೊಂದು. ಸ್ಪೇನ್. ಯಾವ ಸ್ಪೇನ್? ಯಾವ ದೇಶ? ಸ್ಪೇನ್ ದೇಶದ C-29 ಒಂದು ಹೆಲಿಕಾಪ್ಟರ್. ಇದನ್ನ ನಾವು ತೊಗೊಂಬರಾಕ್ತೀವಿ ನಮ್ಮ ಭಾರತಕ್ಕೆ. C-29 ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಐರನ್ ಡೋಮ್ ಅಂತ ಬರುತ್ತೆ. ಯಾವ ದೇಶದ್ದು? ಇಸ್ರೇಲ್. ಇವೆಲ್ಲ ಬೇಸಿಕ್ ಗೊತ್ತಿರ್ಬೇಕು. ಐರನ್ ಬೀಮ್ ಅಂತ ಬರುತ್ತೆ ಇಸ್ರೇಲ್. ತಾಡ್ ಅಂತ ಬರೋದು ಯಾವ ದೇಶದ್ದು? ಅಮೇರಿಕ. ವೆರಿ ಗುಡ್. ಅಮೇರಿಕ. ತಾಡ್ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್. ಇವು ಬೇರೆಯಿಂದ ಬರೋದ ಕ್ಷಿಪಣಿಗಳನ್ನ ತಡಿತಾವಲ್ಲೇ. ಹೈ ಆಲ್ಟಿಟ್ಯೂಡ್ ಅದೇ ತಾಡ್. ಅದು ಯಾವ ದೇಶ? ನಮ್ದು ಅಮೆರಿಕ. ಅದೇ ರೀತಿ ನಮ್ಮ ಭಾರತ ಒಂದೈತೆ. ಯಾವ್ದದು?
S-400 ಅಮೆರಿಕನ್ ಇದು ರಷ್ಯಾದಿಂದ ತಗೊಂಬಂದಿವಿ. S-400 ಅದ್ಯಾವ್ದು ಗೊತ್ತಾ? ಇಂದ್ರಜಾಲ ಅಂತ ಬರ್ತದೆ, ಇಂದ್ರಜಾಲ್, DRDOದವ್ರು. ಮತ್ತೇನು ಪ್ರೊಜೆಕ್ಟ್ ಆಕಾಶ ಅಂತ ಬರುತ್ತಲ್ಲ, ಇನ್ನೊಂದು ಬರ್ತದೆ ಡಿಫೆನ್ಸ್ ಸಿಸ್ಟಮ್ ಮಾಡಿ ಪ್ರೊಜೆಕ್ಟ್ ಆಕಾಶ ಅಂತ ಮಾಡ್ಯಾರ DRDOದವ್ರು. ಆಕಾಶ ಅದ ಭಾರ್ಗವು, ಆಕಾಶು, ಇಂದ್ರಜಾಲ ಇವೆಲ್ಲ ಅಂದ್ರೆ ಪ್ರೊಜೆಕ್ಟ್ ಆಕಾಶ ಇವೆಲ್ಲ DRDO ನಮ್ ಡಿಫೆನ್ಸ್ ಸಿಸ್ಟಮ್ ರೈಟ್. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು, ಮಿನಿಮಮ್ ನಾಲೆಜ್ ಇದಿಲ್ಲ, ಅದ ಇಷ್ಟಾದ್ರೂ ಗೊತ್ತು. ಅದ ಮಿಸೈಲ್ ಪ್ರೊಜೆಕ್ಟ್ ಓದಲ್ಲ ಬರೋದು ಅದೇ. ಪ್ರೊಜೆಕ್ಟ್ ಮತ್ತೆ ಪ್ರೊಜೆಕ್ಟ್ ಖುಷ್ ಅಂತ ಬರಲ್ಲ ಯಾವ್ದಕ್ಕ? ಆತರ ಪ್ರೊಜೆಕ್ಟ್ ಖುಷ್. ನಾಳೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಗೊತ್ತಾ? ಬೇಸಿಕ್ ಏನು ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರೊಜೆಕ್ಟ್ ಖುಷ್ ಅನ್ನೋದು DRDO ಸಂಬಂಧಪಟ್ಟದ್ದು. ಅಲ್ಲಿ ಆಪ್ಷನ್ ಎಲಿಮೆಂಟ್ ಬೇರೆ ಬೇರೆ ಕೊಡ್ತಾನ, ಅಲ್ಲಿ ಏನೇನೋ ಕೊಟ್ಟಿರ್ತಾನ. ನಿನಗ ಅದ್ರ ಬಗ್ಗೆ ಐಡಿಯಾ ಐತಂದ್ರೆ ಎಲಿಮೆಂಟ್ ಮಾಡಕ್ಕೆ ಹೆಲ್ಪ್ ಆಗ್ತದೆ. ಪ್ರೊಜೆಕ್ಟ್ ಖುಷ್ ಅನ್ನೋದು ಬೇಸಿಕ್ ಏನ್ ಗೊತ್ತಿರ್ಬೇಕು, ಇದೊಂದು DRDO ಪ್ರಾಜೆಕ್ಟ್. ಇದು ಇದಪ್ಪ ಮಿಸೈಲ್ ಗಳನ್ನ ಡೆವಲಪ್ಮೆಂಟ್ ಮಾಡುವಂತ, ಅಡ್ವಾನ್ಸ್ ಮಿಸೈಲ್ ಗಳನ್ನ ಡೆವಲಪ್ಮೆಂಟ್ ಮಾಡುವಂತ ಒಂದು ಪ್ರಾಜೆಕ್ಟ್ ಇದು. ಏನ್ರಿ? ಅವು ಬೇರೆ ದೇಶದ ಖೈಬರ್ ಮತ್ತು ಫತೆ ಅಂತ ಬರುತ್ತೆ, ಇರಾನ್ ದೇಶದ ಮಿಸೈಲ್ ಇದು. ಶಾಹೀದ್ ಅಂತ ಬರುತ್ತೆ, ಯಾವ ದೇಶದ? ಇರಾನ್ ದೇಶದ್ದು. ಹೌದಾ, ಇರಾನ್ ರೈಟ್. ಮತ್ತೆ MiG-21 ಅಂತ ಬರುತ್ತೆ, ಯಾವ ದೇಶದ್ದು? ರಷ್ಯಾ ದೇಶ. ಅಪಾಚಿ ಅಂತ ಬರುತ್ತೆ, ಯಾವ ದೇಶದ್ದು? ಅಮೆರಿಕ. ಅಪಾಚಿ ಯಾವ ದೇಶದ್ರಿ? ಅಮೆರಿಕ. ರಫೇಲ್ ಯುದ್ಧ ವಿಮಾನ ಯಾವ ದೇಶದ್ದು? ಫ್ರಾನ್ಸ್. ಇವೆಲ್ಲ ಬೇಸಿಕ್ ಕ್ವಶನ್ ಗೊತ್ತಿರ್ಬೇಕು. ಫ್ರಾನ್ಸ್. ರಫೇಲ್ ಯುದ್ಧ ವಿಮಾನವನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕಂಪನಿ ಯಾವ್ದು? ಡಸಾಲ್ಟ್ ಏವಿಯೇಷನ್. ಯಾವ್ದು? ಡಸಾಲ್ಟ್ ಏವಿಯೇಷನ್ ಕಂಪನಿದವ್ರು ಮಾಡ್ತಾರೆ. ಜಮ್ಮು ಕಾಶ್ಮೀರ ಹತ್ರ ಅಲ್ಲ, ಹರಿಯಾಣ ಅಂಬಾಲ. ಹರಿಯಾಣದ ಅಂಬಾಲ. ಎಸ್, ವೆರಿ ಗುಡ್. ನೆಕ್ಸ್ಟ್ AMCA, ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ. DRDO ಅಥವಾ ಡಿಫೆನ್ಸ್ ಅದವ್ರು 2023 ಅಲ್ಲ, 2023 ಯಾವ ವರ್ಷ ಅಂತ ಘೋಷಣೆ ಮಾಡಿದರು? ಇದನ್ನ ಏನ್ ಗೊತ್ತಾ? ಇತ್ತೀಚೆಗೆ DRDO ಅಂದ್ರೆ ನಾ ಹೇಳ್ತಾ ಡಿಫೆನ್ಸ್ ಹೇಳ್ತಾರೆ. ಡಿಫೆನ್ಸ್ ಅವ್ರು ನೆನ್ಪಿಟ್ಕೊ. DRDO ಅಂತ ಅನ್ಸಲ್ಲ, ಡಿಫೆನ್ಸ್ ಮಿನಿಸ್ಟ್ರಿ. ಅದ ಡಿಫೆನ್ಸ್ ಐತಿಲ್ಲ, ನಮ್ಮ ಸೈನಿಕರು ರೈಟ್. ಇಂಡಿಯನ್ ಆರ್ಮಿ ಅವರೊಂದ 2023 ಯಾವ ವರ್ಷ ಎಂದು ಘೋಷಣೆ ಮಾಡಲಾಗಿದೆ? ಕ್ವಶನ್ ಕೇಳಿದೆ ಎಕ್ಸಾಮ್. 23 ಕನ್ಫ್ಯೂಸ್ ಆಗತ್ತೆ ನನಗ. ಇಯರ್ ಆಫ್ ಇನೋವೇಷನ್ ಅಂತ ಘೋಷಣೆ ಮಾಡ್ತಾರೆ. ಅಪ್ಪಿ ಹೊಡಿ, ಇಯರ್ ಆಫ್ ಇನೋವೇಷನ್ ಹೊಡಿ. ಇಯರ್ ಆಫ್ ಇನೋವೇಷನ್, ಸಂಶೋಧನೆ ಇಯರ್. ವಿಚ್ ಇಯರ್ ಬೈ ಡಿಪೆಂಡ್ಸ್. 23 ಇರ್ಬೇಕು ಅಥವಾ 21 ಇರ್ಬೇಕು, ಯಾರೋ ಒಂದು. 23 ಅನ್ಕೋತಾನ, ಯಾಕಂದ್ರೆ ರೀಸೆಂಟ್ ಆಗಿ ಮಾಡಿದ. ವಿಚ್ ಇಯರ್ ಡಿಕ್ಲೇರ್ ಆಸ್ ಅ ಇಯರ್ ಆಫ್ ಇನೋವೇಷನ್ ಇನ್ ಡಿಫೆನ್ಸ್? ಆಯ್ತಲ್ಲಪ್ಪಿ, ಬರ್ಬೇಕು ನೋಡು, ಬರೋತಕ. ಇಯರ್ ಆಫ್ ಯಾವ ವರ್ಷವನ್ನ? 25 ಬಿಡ್ರಿ, 2025 ಇಯರ್ ಆಫ್ ಇನ್ಫಾರ್ಮೇಶನ್ ಆಯ್ತಾ? ಇಯರ್ ಆಫ್ ಇನೋವೇಷನ್ ಕೊಡಿ. ಒಂದ್ ಏನೋ ಬರ್ಬೇಕ್ರಿ, 21 ಅಥವಾ 23 ಬರ್ಬೇಕು ಆನ್ಸರ್. ಈ ಕ್ವಶನ್ ಇದು ನಾನು ಕೇಳಿದ್ ನಿಮ್ಗೆ, ಹೌದಿಲ್ಲ? ಅದು ಕ್ವಶನ್ ಕೇಳಿದಪ್ಪಿ, ಅದಕ್ಕೆ ಒಟ್ಟು 21 ಅಥವಾ 23 ಆನ್ಸರ್ ಬರ್ಬೇಕು. ಅದು ಯಾವ ಇಯರ್ ಅಂತ ನೋಡಿ ಚೆಕ್ ಮಾಡ್ರಿ. ಅನ್ಸಾತದ್ ಬೇಡ, ಅನ್ಸಾತೈತಿ, ಹೌದ್ ಅನ್ಸಾತೈತಿ. ಸಿವಿಲ್. ಹಾ ರೀ, ಈಗ ಸಿವಿಲ್ ಕೊಟ್ಟಾರ. ರೈಟ್. ನಾನು ನೋಡ್ತೇನೆ, ಚೆಕ್ ಮಾಡಿ ಹೇಳ್ತಾನೆ. ನಾನು ಕ್ವಶನ್ ಹೊಡೆದ ನಿಮ್ಗೆ ಇದಕ್ಕೆ ಹಾಕ್ತೀನಿ. ಏನದು? ಯಾರು? 2020 ಏನದು?
ನೋಡ್ರಿ ಹಂಗಾರ ಒಟ್ಟು ಇನ್ನೋವೇಷನ್ ಹಿಂಗ ಐತಿ ನೋಡಪ್ಪ ಒಟ್ಟ ನಾನು ಹುಟ್ಟಿಸಿ ಹೇಳಾಕತ್ತಿಲ್ಲ, ಇರೋದನ್ನ ಹೇಳಾಕೈತಿ. ಬಟ್ ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆಗಿರ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ಕೇಳಪ್ಪ. ಇನ್ನೊಂದು ಇಲ್ಲಿ ಅಶೋಕನ ಮೇಲೆ ಪದೇ ಪದೇ ಕ್ವಶನ್ ಬಂದಂತ, ಅಶೋಕನ ಮೇಲೆ. ಹೌದಾ, ಅವಾಗ ಕ್ವಶನ್ ನೋಡ್ರಿ, ಅವಾಗಿನ ಈಗ ಕ್ವಶನ್ ಪರ್ ಹೆಂಗ್ ಚೇಂಜ್ ಐತಿ ನೋಡ್ರಿ. PSI ಕ್ವಶನ್ ಹೆಂಗ್ ಐತಿ ಗೊತ್ತಾ, ಈ PC ಕ್ವಶನ್ ಬರತ್ತಿಲ್ಲ ಹಂಗ. PSI ಸಿವಿಲ್ ಎಕ್ಸಾಮ್ ಕ್ವಶನ್ ರೀ, ಏನ್ ಗೊತ್ತಾ, ಅಶೋಕನು ಈಕೆಯನ್ನು ಯಾವ ಮನೆತನಕ್ಕೆ ಸೇರಿದ್ದಾನೆ? ಒಂದನೇ ಆಪ್ಷನ್ ಗುಪ್ತರು, ಎರಡನೇದು ಮೌರ್ಯರು, ಮೂರನೇದು ಶಾತವಾಹನರು, ನಾಲ್ಕನೇದು ದೇಲ್ ಸುಲ್ತಾನರು. ಯಾರ್ರಿ ಓದೋದು ಮತ್ತ? ನಿನ್ ಗೊತ್ತಿಲ್ಲ ಅಂದ್ರೆ ಗಂಟು ಮುಟ್ಟಿ ಇವತ್ತ ಕಟ್ಬೇಕು ನೀ. ಹೌದಾ, ಗೊತ್ತಿಲ್ಲ ಅಂದ್ರೆ ಇವತ್ತ ಗಂಟು ಮುಟ್ಟಿ ಕಟ್ಬೇಕು. ರೈಟ್, ಇದು ಅವಾಗ PSI ಕ್ವಶನ್ ರೀ. ಇದು ಯಾವ್ದು 300 ಪೋಸ್ಟ್ ಕರೆದಿನ ಅವಾಗ ಒಂದು ಸಿವಿಲ್ PSI, ಅವಾಗ ಅಂತ ಕ್ವಶನ್ ಕೇಳಿದ್ದ. ಈಗ PC ಕ್ವಶನ್ ಹೆಂಗ್ ಬಂದ್ ಮಾಡಿ ನೋಡಿದೀನಿ ಕ್ವಶನ್ ಪೇಪರ್. ರೈಟ್, ಕೇಳಿದ ಹಂಗದನ್ರಿ. ಅವಾಗ PSI ಆನಮಂಡಿ ಕ್ವಶನ್ಸ್ ಗಳಿದ್ದು. ಸೊ ಇಲ್ಲಿ ನೋಡ್ರಿ, ಈಗ ಈ ಅಶೋಕ್ ಅಂತ ಬಂದಾಗ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮೌರ್ಯ ಸಾಮ್ರಾಜ್ಯ. ರೈಟ್, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನ ಒಬ್ಬ ಪ್ರವಾಸಿಗ ಬರ್ತಾನೆ, ಯಾರು? ಪಾಯಿಯಾನ್ ಬರಂಗಿಲ್ಲ, ಪಾಯಿಯಾನ್ ಒಟ್ ಇಲ್ಲೂ ಬರ್ತಾನೆ. ಚಂದ್ರಗುಪ್ತ ಮೌರ್ಯನ ಕಾಲದಾಗ ಬರ್ತಾನಿಲ್ಲ. ಮೆಗಸ್ತನಿಸ್ ಬರ್ತಾನು. ಮೆಗಸ್ತನಿಸ್ ಒಂದು ಕೃತಿ ಬರ್ತಾ, ಯಾವ್ದು ಇಂಡಿಕಾ ಅಂತೇಳಿ. ಹೌದಾ, ನಾ ಆಮೇಲೆ ಮಾತಾಡೋಣ ಅವ್ರ ಬಗ್ಗೆ ಸ್ವಲ್ಪ. ಇಲ್ಲಿ ಅಶೋಕ್ ಅವ್ನೇನು ಗೊತ್ತಾ, ಅದನ್ನ ಸ್ಥಾಪನೆ ಮಾಡಿದ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಈ ಮಗಧ ಸಾಮ್ರಾಜ್ಯದಲ್ಲಿ ಯಾವ್ದಪ್ಪ ಅಂದ್ರೆ ಹರ್ಯಂಕ ಸಂತತಿ, ನಂದ ಸಂತತಿ, ಮತ್ತೆ ಬರ್ತಾವ ನಾಗ ಸಂತತಿ ಬರ್ತಾವಲ್ಲ. ಅಲ್ಲಿ ಅದ್ರಾಗ ಒಂದು ನಂದ ಸಂತತಿ, ಶಿಶುನಾಗತ್ ಬರ್ತಾವ. ಅದ್ರಾಗ ನಂದ ಸಂತತಿ ದಣನಂದನ ಸೋಲಿಸಿ, ಅಂದ್ರೆ ದಣನಂದನ ಟೈಮ್ ಅಲ್ಲಿನೇ ಒಬ್ಬ ಏನಪ್ಪ ಕೌಟಿಲ್ಯ. ಹೌದಾ, ಕೌಟಿಲ್ಯ ಏನಪ್ಪಾ ಅಂದ್ರೆ ಅಲ್ಲಿ ಇರ್ತಾರ ಅರ್ಥಶಾಸ್ತ್ರಜ್ಞರಾಗಿ. ಅವ್ರು ಅವಮಾನ ಮಾಡಿ ಕಳಿಸ್ಬಿಡ್ತಾರ ಕಡೆ. ಕಳಿದ ತಕ್ಷಣ ಏನಪ್ಪಾ ಅಂದ್ರೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನ ಜೊತೆ ಕೂಡಿ ಕೌಟಿಲ್ಯ ಏನ್ ಮಾಡ್ತಾರಪ್ಪ ಅಂದ್ರೆ ಅವನ ಮೇಲೆ ದಣನ ಮೇಲೆ ಯುದ್ಧ ಮಾಡಿ ಅವಾಗ ಏನಪ್ಪಾ ಅಂದ್ರೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಎಲ್ಲರೂ ಕೂಡಿ. ತಪ್ಪದಾರಲ್ಲ. ರೈಟ್, ಈ ಕೌಟಿಲ್ಯನ ಒಂದು ಕೃತಿ ಐತಿ. ಯಾವ ಕೃತಿ ಅದು? ಅರ್ಥಶಾಸ್ತ್ರ. ಹೌದಾ, ಕೌಟಿಲ್ಯ ಏನಂತ ಕರೀತಾರ? ವಿಷ್ಣುಗುಪ್ತ ಅಂತ ಕರೀತಾರ, ಚಾಣಕ್ಯ ಅಂತ ಕರೀತಾರಲ್ಲ. ಕೌಟಿಲ್ಯ ಇಂಪಾರ್ಟೆಂಟ್. ಇನ್ನೆಷ್ಟು ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ಮೊದಲು ಇಲ್ಲಿ ಐಡೆಂಟಿಫೈ ಮಾಡಿದ ಮೇಲ್ ಐಡೆಂಟಿಫೈ ಮಾಡ್ತಾರ ಎಲ್ಲಿ? ಓರಿಯೆಂಟಲ್ ಲೈಬ್ರರಿ. ಮಾತಾಡಿಲ್ಲ, ಓರಿಯೆಂಟಲ್ ಲೈಬ್ರರಿ. ಹೌದಾ, ಯಾರು? ಶ್ಯಾಮಶಾಸ್ತ್ರಿ. ಓರಿಯೆಂಟಲ್ ಲೈಬ್ರರಿ ಸ್ಥಾಪಿಸಿದವ್ರು ಯಾರು? ಶೇಷಾದ್ರಿ. ಶ್ಯಾಮಶಾಸ್ತ್ರಿ ಪಾಯಿಂಟ್ ಔಟ್ ಮಾಡ್ತಾರ. ಅದನ್ನ ಓರಿಯೆಂಟಲ್ ಲೈಬ್ರರಿ ಯಾರು ಮಾಡಿದ್ರೆ? ಶೇಷಾದ್ರಿ ಅಯ್ಯರ್. ಎಲ್ಲಿಪ್ಪ ಅಂದ್ರೆ ಮೈಸೂರದಾಗ ಕೌಟಿಲ್ಯ ಬರ್ತಾವ. ಹೌದಾ, ಅರ್ಥಶಾಸ್ತ್ರ. ಹೌದಾ, ಇನ್ ನೆಕ್ಸ್ಟ್ ಅದೇ ರೀತಿ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಹೇಳುವಂತ ಕೆಲವು ಕೃತಿಗಳು ಬರ್ತಾವ. ಪೆರಿತ್ರಿಯನ್ ಸಿ ಅಂತ ಬರ್ತೈತಿ. ಯಾರು ಬರ್ತಾರ ಅದನ್ನ? ಅನಾಮಿಕ. ಮತ್ತೆ ಆಪ್ಷನ್ ಕೊಟ್ಟಿರ್ತಾನೆ, ಯಾವ್ದು ಒಂದ್ ಹಾಕ್ಬಾರ್ದ. ಅನಾಮಿಕ ಅದು. ನೆಕ್ಸ್ಟ್ ಎಕನಾಮಿಕ್, ನ್ಯಾಚುರಲ್ ಹಿಸ್ಟ್ರಿ. ಯಾರು ಕೃತಿ ಅದು? ನ್ಯಾಚುರಲ್ ಹಿಸ್ಟ್ರಿ. ವೆರಿ ಗುಡ್. ಯಾವ್ದು? ಪ್ಲಿನಿ. ನ್ಯಾಚುರಲ್ ಹಿಸ್ಟ್ರಿ ಯಾವ್ದಪ್ಪ ಅಂದ್ರೆ ಪ್ಲಿನಿ. ನ್ಯಾಚುರಲ್ ಜಿಯೋಗ್ರಫಿ ಟಾಲೆಮಿ. ನ್ಯಾಷನಲ್ ಜಿಯೋಗ್ರಫಿ ಯಾರಪ್ಪ ಅಂದ್ರೆ ಟಾಲೆಮಿ. ನ್ಯಾಚುರಲ್ ಹಿಸ್ಟ್ರಿ ಯಾರಪ್ಪ ಅಂದ್ರೆ ಪ್ಲಿನಿ. ಪೆರಿತ್ರಿಯನ್ ಸಿ ಯಾರಪ್ಪ ಅಂದ್ರೆ ಅನಾಮಿಕ. ನೆಕ್ಸ್ಟ್ ಹಿಸ್ಟ್ರಿ ಇದನ್ನ ಯಾವ್ದು ಬರ್ತಾ? ಯಾವ್ದು? ಎಕನಾಮಿ, ಅರ್ಥಶಾಸ್ತ್ರ ಯಾರಪ್ಪ ಅಂದ್ರೆ ಕೌಟಿಲ್ಯ. ಇದು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ರೈಟ್, ಇವೆಲ್ಲ ಯಾರ ಬಗ್ಗೆ ಹೇಳ್ತಪ್ಪ ಅಂದ್ರೆ ಈ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಹೇಳ್ತಾವ. ಹೌದಾ, ಮೌರ್ಯ ಸಾಮ್ರಾಜ್ಯ ಬಗ್ಗೆ ಹೇಳ್ತಾವ. ಫಸ್ಟ್ ಪೈಲ್ ಅಶ್ವಮೇಧ ಯಾಗನ ಸ್ಟಾರ್ಟ್ ಮಾಡಿದಾರು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ. ಈ ಮೃಚ್ಛಕಟಿಕ ಅಂತ ಬರ್ತಲ್ಲ, ಮೃಚ್ಛಕಟಿಕ ಯಾರು? ಆದ್ರೆ ಶೂದ್ರಕನ ಮುಚ್ಚಕಟಿಕ. ಇಲ್ಲೇ ಬರ್ತಾವ ಅವೆಲ್ಲ. ಶುದ್ಧಕನ ಮುಚ್ಚಕಟಿಕ, ಸುಶ್ರುತಂದ ಸುಶ್ರುತ ಸಂಹಿತೆ, ಚರಕನ ಚರಕ ಸಂಹಿತೆ. ಹೌದಾ, ಮತ್ತೆ ಮುಚ್ಚಕಟಿಕೆ ಯಾರಪ್ಪ ಅಂದ್ರೆ ಇದು ಇವನ್ನೆಲ್ಲ ನೆನ್ಬಿಟ್ಟು ಕೃತಿಗಳನ್ನ ಕೇಳ್ತಾನ. ಶೂದ್ರಕಂದ ಯಾವಪ್ಪ ಅಂದ್ರೆ ಮುಚ್ಚಕಟಿಕ, ಚರಕ ಸಂಹಿತ, ಸೂತತ ಸಂಹಿತ. ಇಲ್ಲೂ ಬರ್ತಾವ ನೋಡ. ಗುಪ್ತರ ನೋಡ. ಬರ್ತಾರಿಲ್ಲ? ಅಲ್ಲಿ ಬರ್ತಾರ. ಗೊತ್ತಿರೋ ಸ್ವಲ್ಪ ಹಂಗೆ ಹೇಳಕೈತಿ. ಇವೆಲ್ಲ ಕೃತಿಗಳು ಇಂಪಾರ್ಟೆಂಟ್. ಜಾಸ್ತಿ ಅವ್ನು ರಿವಿಷನ್ ಮಾಡಕೈತಿ ಅಷ್ಟೇ. ವಿಶಾಖದತ್ತನ ಮುದ್ರಾ ರಾಕ್ಷಸ ನೀವ್ ಹೇಳ್ಬೇಕು. ವಿಶಾಖದತ್ತನ ಮುದ್ರಾ ರಾಕ್ಷಸ ಆಯ್ತಲ್ಲ. ಇನ್ನೊಂದು ಬರ್ತವ್ರ ಯಾವ್ದು? ಬೇಡ, ಸಾರಿ ಅದಲ್ಲ. ಈ ಬಾಣಭಟನ ಹರ್ಷಿತ.
ಇನ್ನೊಂದು ಈ ದೇವಿ ಚಂದ್ರಗುಪ್ತಂ ಬರುತ್ತೆ. ಯಾರು ದೇವಿ ಚಂದ್ರಗುಪ್ತಂ? ಅಶ್ವಘೋಷನ ಎರಡು. ಇನ್ನೊಂದು ದೇವಿ ಚಂದ್ರಗುಪ್ತ, ಇನ್ನೊಂದು ನೋಡ ಅಶ್ವಘೋಷನ ಬುದ್ಧ ಚರಿತ ಮತ್ತು ದೇವಿ ಚಂದ್ರ. ಕಡತ್ ಅವ್ರು ಹೇಳಿದ್ರು. ಅಭಿ ಕಡತ್ ಕೇಳ, ಕಡತ್ ಕಡತ್. ಅಶ್ವಘೋಷನ ವಿಶಾಖದತ್ತನ ಹಾ ಒಟ್ಟು ನೋಡ ಎರಡು ನೋಡಪ್ಪ, ದೇವಿ ಚಂದ್ರಗುಪ್ತಮ ಮತ್ತು ಇನ್ನೊಂದು ವಿಶಾಖದತ್ತನ. ಹಾ ಅದ ಯಾವ ಹಾ ಅದಕ್ಕೆ ನೆನ್ಬಿಟ್ಟು ಅವು ಇಲ್ಲೇ ಬರ್ತಾರ ಅವರು. ವಿಶಾಖದತ್ತನ ಮುದ್ರ ರಾಕ್ಷಸ ಒಂದಪ್ಪಿ, ಇನ್ನೊಂದು ದೇವಿ ಚಂದ್ರಗುಪ್ತ. ಇವು ಕೃತಿಗಳು ಇಂಡಿವಿಜುವಲ್ ಆಗಿ ಕೇಳ್ತಾನ. ನಾಟಕ ಹೌದೌದು ಹೌದಾ. ಹೆಣ್ಮಗ ಸವಾಸ ಬೇಡ ಅಂತೇಳಿ ಅವ್ರು ಯಾರ ಗಂಡ ರೈಟ್ ಇರ್ಲಿ. ಓಕೆ. ಇನ್ನು ಅಶೋಕನ ಬಗ್ಗೆ ಕೆಲವೊಂದು ಒಂದು ಶಾಸನ, ಅಶೋಕನ ಬಗ್ಗೆ ಇವತ್ತು ಶಾಸನ ಯಾವುದು? ಹಾ ಅವನ ಕರ್ನಾಟಕ ಆಮೇಲೆ ಬರ್ನು. ಈ ರೊಮಿಂಡೆ ಶಾಸನ ಬರ್ದು ಗೊತ್ತಾನ? ನಾ ಕೇಳ್ತಾನ ರೊಮಿಂಡೆ ಶಾಸನ ಎದಕ್ ಬಂದ? ಅಶೋಕನ ಆಡಳಿತ ಬಗ್ಗೆ. ರುಮುಂಡೈ ಹಾ ನೆನಪಿಟ್ಕೋ ಕಡೆ ಹಾದ್ನ. ರುಮುಂಡೆ ಶಾಸನ, ರುಮುಂಡೆ ಅಲ್ಲ ಅದು, ರಿಮಿಂಡೈ ಅಶೋಕನ ಶಾಸನ ಆಡಳಿತ ಬಗ್ಗೆ, ಅವನು ಟ್ಯಾಕ್ಸ್ ಬಗ್ಗೆ. ಬಬ್ರು ಶಾಸನ ಹಾ ಇದೊಂದು ಎಕ್ಸಾಮ್ ಕ್ವಶನ್ ಏನಪ್ಪಿ. ಹಾ ಬರ್ತೀನಿ, ನಾನು ಬರ್ತೀನಿ ಪಾಯಿಂಟ್ ನೆಕ್ಸ್ಟ್ ಬರ್ತ ನೋಡಿ. ಒಂದೊಂದೊಂದು ನೆನಪಾದಂಗ ನಂಗೆ. ರುಮುಂಡೆ ಶಾಸನ ಅಶೋಕನ ಆಡಳಿತ ಬಗ್ಗೆ ಆದತಿ. ಬಬ್ರು ಶಾಸನ ಅಶೋಕ ಮಗಳ ರಾಜ ಅಂತ ಹೇಳದತಿ. ಬಬ್ರು ಶಾಸನ PSI ಪೈಪಟ್ಟಿ ಮಣ್ಣೆ ಎಕ್ಸಾಮ್ ಮತ್ತೆ ಫಸ್ಟ್ ಎಕ್ಸಾಮ್ ಆಯ್ತು, ಅದು ಎಕ್ಸಾಮ್ ಕ್ವಶನ್ ಇದು ರೈಟ್. ಅದಾದ್ಮೇಲೆ ಅಂದ್ರೆ ಇನ್ನೊಂದು ಅಶೋಕ ಕಳಿಂಗ ಯುದ್ಧ ಆಗ್ತದೆ. 13ನೇ ಬಂಡೆಗಳ ಶಾಸ್ತ್ರ ಮೆನ್ಷನ್ ಮಾಡ್ಯಾರ. ಅಶೋಕ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ ಅದಾದ್ಮೇಲೆ, ಏನು ಈ ಕಳಿಂಗ ಯುದ್ಧ ಆದ್ಮೇಲೆ. ಹೌದಾ, ಅದ ಯುದ್ಧ ಲಾಸ್ಟ್ ಒಂದು 15 ಕ್ವಶನ್ ಕೇಳಿಲ್ಲ. ಕಳಿಂಗ ಯುದ್ಧನೇ ಅಶೋಕನ ಯುದ್ಧ ಲಾಸ್ಟ್ ಅಲ್ಲ ಅದು. ಬಾಳ್ ಯುದ್ಧ ಮಾಡಂಗಿಲ್ಲ, ಆಪ್ಷನ್ ಕೊಡೋಣ ಇಲ್ಲಿ. ಹೌದಾ, ಅದ ಲಾಸ್ಟ್ ಯುದ್ಧ ಒಂದು. ಅವಾಗ ಬೌದ್ಧ ಧರ್ಮ ಸ್ವೀಕಾರ ಮಾಡ್ಕೊತಾನ ರೈಟ್. ಬೌದ್ಧ ಧರ್ಮ ಸ್ವೀಕಾರ ಮಾಡ್ಕೊಳ್ಳಿ. ನಂದು ಎಕ್ಸಾಮ್ ಇದಕ್ಕೆ ಟ್ರೈನ್ ಐತಿ, ಈಗ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ರೈಟ್. ನಾನು ನಾಳೆ ಮಾತಾಡ್ತೀನಿ.